ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ. ಇಂದು ನಮ್ಮ ಓಜಸ್ದಲ್ಲಿ ಒಬ್ಬರು ವಿಶೇಷ ವ್ಯಕ್ತಿಗಳಿದ್ದಾರೆ. ಅವರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ. ಅವರ ಬಗ್ಗೆ ನಾವು ಬಯೋಡೇಟಾ ನೋಡ್ತಾ ಇದ್ದೆ. ಅವರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ತುಂಬ ಸಮಯ ತಗೊಳ್ಳುತ್ತೆ. ತುಂಬ ಸೈನ್ಸನ್ನು ತಿಳ್ಕೊಂಡು ಅಥವಾ ಇಂಜಿನಿಯರಿಂಗಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದುಕೊಂಡು ಅದರ ಜೊತೆಗೆ ವೇದಿಕ್ ಮ್ಯಾಥಮೆಟಿಕ್ಸ್ನಲ್ಲಿ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಅದರ ಬಗ್ಗೆ ಮಕ್ಕಳಿಗೆ ಸರಿಯಾದ ಇನ್ಫಾರ್ಮೇಷನ್ ಸಿಗಬೇಕು, ಸಮಾಜಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಅಂತ ಕಳಕಳಿಯನ್ನು ಹೊಂದಿದಂಥ ವ್ಯಕ್ತಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಅವರ ಹೆಸರು ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ತೆ. ಇವ್ರ ಬಗ್ಗೆ ನಾನು ನೋಡ್ತಾ ಇದ್ದೆ, ಭಾರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿತು. ಇವರ ವ್ಯಕ್ತಿತ್ವ, ಇವರು ಯಾವ ಸೈನ್ಸಿನಲ್ಲಿರುವ ಬೇರೆ ಬೇರೆ ವಿಷಯಗಳ ಬಗ್ಗೆ ಇವರಲ್ಲಿರುವ ಆಸಕ್ತಿ, ಮತ್ತೆ ಕಲಿಕೆ ಎಂಬುದು ನಿರಂತರವಾಗಿ ಇರಬೇಕು, ಇದು ತಿಳ್ಕೊಳ್ಬೇಕು ಎಂಬ ಆಸಕ್ತಿ ನೋಡಿದ್ರೆ ಅದು ನಮಗೆ ಒಂದು ಖುಷಿ ಅಂತ ಅನಿಸುತ್ತೆ ಸರ್. ಇದು ನೀವು ಅಂದರೆ ಬೇಸಿಕ್ ಎಜುಕೇಷನ್ಸ್ ಎಲ್ಲಿ ಆಯ್ತು ಸರ್? ನಾನು ನನ್ನ ಹೈಸ್ಕೂಲ್ಸ್ ಎಲ್ಲ ಮುಳ್ಳೇರಿ ಅಂತ ಕಾಸರಗೋಡು ಜಿಲ್ಲೆಯಲ್ಲಿ ಬರ್ತದೆ ಅದು. ಅಲ್ಲಿ ನಾವು ಮೊದಲು ಕಾಸರಗೋಡು ಹತ್ರ ಒಂದು ಮುಳ್ಳೇರಿ ಅಂತ ಒಂದು ಸ್ಥಳ ಇದೆ. ಅಲ್ಲಿ ಕರಣಿ ಅಂತ ಹೇಳ್ತದೆ ಮನೆ ಹೆಸರು. ಅಲ್ಲಿದ್ದೆ. ಅಲ್ಲಿಂದ ಮುಳ್ಳೇರಿ ಆಳಿದ್ರೆ ಒಂದು 6 ಕಿಲೋಮೀಟರ್ ದೂರ. ಅಲ್ಲಿ ನನ್ನ ಹೈಸ್ಕೂಲು ಎಲ್ಲ ಅಲ್ಲಿ ಮುಗಿಸಿ ಮತ್ತೆ +2ಗೆ ಎಡನೀರು ಗುರುಗಳ ಸ್ವಾಮೀಜಿಗಳ ಕಾಲೇಜಲ್ಲಿ +2 ಅಂತ, ಅಲ್ಲಿ ಕೇರಳದಲ್ಲಿ ನಾವು ಅದನ್ನು, ಇಲ್ಲಿ ನಾವು PUC ಅಂತ ಹೇಳ್ತೇವೆ, ಅಲ್ಲಿ ನಾವು +2 ಅಂತ ಹೇಳ್ತೇವೆ. +2 ಮಾಡಿ ಆ ನಂತರ ಅದೇನೋ ಒಂದು ಕಾಕತಾಳಿ ಅಂತ ಹೇಳ್ಬೋದು. ಆಗ ಸ್ವಲ್ಪ ನನಗೆ +2 ಅಲ್ಲಿ ಏನು ಅಂತ ಒಳ್ಳೆ ಮಾರ್ಕ್ ಇರಲಿಲ್ಲ, ಕಂಪೇರ್ ಮಾಡಿದರೆ ಒಂದು 56% ಮಾತ್ರ ಇದ್ದದ್ದು. ನಾನು ಈ ಲೆವೆಲಿಗೆ ಈಗ ಏನೋ ಸಾಧಿಸಿದ್ದೇನೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಹಲವು, ನಾವು ಯಾವತ್ತೂ ಜೀವನದಲ್ಲಿ ಏನೂ ತಿಳ್ಕೊಂಡಿಲ್ಲ ಅಂತ ನಮ್ಮ ತಲೆಯಲ್ಲಿ ಇದ್ದರೆ ನಾವು ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ತುಂಬ ಏನೋ ಜೀವನದಲ್ಲಿ ನಾನೇನು ಸಾಧಿಸ್ಲಿಕ್ಕೆ ಸಾಧ್ಯತೆಗಳೇ ಇಲ್ಲ ಅಂತ, ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಅಂತ ಸಮಯದಲ್ಲಿ ಒಂದು ಅಂಗಡಿಗೆ ಹೋಗುವಾಗ ಒಬ್ಬರು ಪೇಪರ್ ಕೊಟ್ಟರು. ಒಂದು ಇದು ನಿಮಗೆ ಕೇಳುವಾಗ ಒಂದು ಕಥೆಯಾಗೆ ಆಗ್ಬೋದು, ಆದರೆ ಅದು ನನ್ನ ಜೀವನದ ಒಂದು ತಿರುವು ಅಂತ ಹೇಳ್ಬೋದು. ಹಾಗೆ PUC ಅಲ್ಲಿ ಇನ್ನು ಯಾವ ಕಾಲೇಜಿಗೂ ನಮ್ಮಲ್ಲಿ ಆಗ ಫೈನಾನ್ಷಿಯಲಿ ನಾವು ಅಷ್ಟು ಒಳ್ಳೆ ಗುಣಮಟ್ಟದಲ್ಲಿ ಇರಲಿಲ್ಲ, ಪ್ರಾಬ್ಲಮ್ ಇತ್ತು ಮನೆಯಲ್ಲಿ, ಹಣದ ಕೊರತೆ. ಹಾಗೆ ದೊಡ್ಡ ದೊಡ್ಡ ಕಾಲೇಜಿಗೆ ಹಣ ಕೊಟ್ಟು ಹೋಗುವಂತ ಪರಿಸ್ಥಿತಿ ಇರಲಿಲ್ಲ. ನನ್ನ ಮನೆಯವರು ಕೃಷಿಯನ್ನು ಹೊಂದಿಕೊಂಡಿದ್ರು. ಅವರು ಕಾಸರಗೋಡು ಗೌರ್ಮೆಂಟ್ ಕಾಲೇಜಲ್ಲಿ ಏನಾದರೂ BSc ಏನಾದರೂ ಮಾಡ್ಬೋದು, ಕಮ್ಮಿ ಫೀಸ್ ಇದೆ, ಅಲ್ಲಿ ಮಾಡ್ಬೋದು ಹಾಗಿತ್ತು. ಅಲ್ಲಿ ಮಾಡುವ ಅಂತ ಹೇಳಿದ್ರೆ ಅದು ಮೆರಿಟೋರಿಯಸ್ಗೆ ಮಾತ್ರ ಸಿಗೋದು, ಒಂದು 80% ಎಬವ್ ಇದ್ರೆ ಮಾತ್ರ ಅದು ಬರೋದು. ಹಾಗಿರುವಾಗ ಒಂದು ಏನು ಮಾಡಿದ್ರು ಹೇಳಿದ್ರೆ, ಒಂದು ಅಂಗಡಿಯಲ್ಲಿ ಒಂದು ಪೇಪರ್ ಕೊಟ್ಟರು. ಅದರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಶ್ರೀನಿವಾಸ್ ಕಾಲೇಜಲ್ಲಿ ಮಂಗಳೂರಲ್ಲಿ 5 ವರ್ಷದ MSc ಕೋರ್ಸ್, MSc ಇನ್ಫಾರ್ಮೇಶನ್ ಸೈನ್ಸ್ ಅಂತ, ಅದನ್ನು ಹೊಸತ್ತಾಗಿ ಅದು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇಂಟ್ರೊಡ್ಯೂಸ್ ಆದ. ಆಗ ಇದು IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ 5 years ಇಂಟಿಗ್ರೇಟೆಡ್ ಕೋರ್ಸ್. ಇನ್ ಬಿಟ್ವೀನ್ ನಾನು BSc 3 ವರ್ಷದಲ್ಲಿ ಬಿಟ್ರೆ ನನಗೆ ಯಾವ ಡಿಗ್ರಿ ಇಲ್ಲ, ಅದು ಇಯರ್ ವೈಸ್ 5 ವರ್ಷದ ಕೋರ್ಸ್. ಅದಕ್ಕೆ ಹೋಗಿ ಜಾಯಿನ್ ಆದೆ. ಆಗ ಅದಕ್ಕೆ ಫೀಸ್ ಹೆಚ್ಚು ಮಾರ್ಕ್ ಬೇಕು ಅಂತಲ್ಲಿ ಇರಲಿಲ್ಲ. ಯಾಕೆ ಹೇಳಿದ್ರೆ ಅದು ಹೊಸತ್ತಾಗಿ ಮಂಗಳೂರು ಯೂನಿವರ್ಸಿಟಿಯಿಂದ ಇಂಟ್ರೊಡ್ಯೂಸ್ ಆದ ಕೋರ್ಸ್. ಅಲ್ಲಿ 5 ವರ್ಷ ವ್ಯಾಸಂಗ ಮಾಡಿ ನಾನು MSc ಕಂಪ್ಲೀಟ್ ಮಾಡಿದೆ. ನೀವು ಹೇಳಿದಂತೆ ನಾನೊಂದು ನನ್ನ ಜೀವನದಲ್ಲಿ ಒಂದನ್ನು ಅಳವಡಿಸಿಕೊಂಡಿದ್ದೇನೆ. ಈ ಕಲಿಯುವುದು ಹೇಳಿದ್ರೆ ನಾವು ನಮ್ಮ ಕೊನೆಯ ಉಸಿರಿನ ಇರುವಲ್ಲಿವರೇ ಕಲಿಬೇಕು. ಅದಕ್ಕೆ ನಂದು PhD ಆಯ್ತು ಅಂತ ಹೇಳಿ ಕಂಪ್ಲೀಟ್ ಆಯ್ತು ಅಂತ ಮುಗಿಸುವುದಲ್ಲ. ಈಗ ಸುಮಾರು ಜನ PhD ಒಂದು ಯಾವತ್ತಕ್ಕೆ ಅಂತ ಹೇಳಿದ್ರೆ ಪ್ರಮೋಷನ್ಗೆ ಅದಕ್ಕಾಗಿ ಅಂತ ಮಾಡ್ತಾರೆ. ಹಾಗಲ್ಲ, ನಾವು ಜೀವನದ ಉದ್ದಕ್ಕೂ ಒಂದಲ್ಲದ್ರೂ ಒಂದು ಕಲಿತಾ ಇರಬೇಕು. ಹಾಗೆ ಈ ಥಾಟ್ ಯಾಕೆ ಬಂತು ನಿಮಗೆ? ಯಾವುದು ಅಂದ್ರೆ ಕಲಿಕೆ ಎಂಬುದು ನಿರಂತರ ಅಂತ ಹೇಳುವಂಥದ್ದು? ಅದು ಹೇಳಿದ್ರೆ ನೋಡಿ, ಕಲಿಕೆ ಇದ್ರೆ ಮಾತ್ರ ನಮಗೊಂದು ಉತ್ತಮ ವ್ಯಕ್ತಿತ್ವ, ಉತ್ತಮ ಪ್ರಜೆಯಾಗಿ ನಾವು ಹೊರಹೊಮ್ಮಬೇಕಾದ್ರೆ ಕಲಿಕೆ ಬೇಕು. ಮತ್ತೆ ಕಲಿಕೆಯಿಂದ ಅದೊಂದು, ನೀವೀಗ ಒಂದು ಕಾರು ನಾಳೆ ತಗೊಳ್ಬಹುದು, ಒಂದು ಮನೆ ತಗೊಳ್ಬಹುದು, ಅದೆಲ್ಲ ಯಾರು ಮಾಡ್ತಾನೆ. ನಮ್ಮ ಈ ನಾಲೆಜ್ ಇದೆ ಅಲ್ಲ, ನಾವು 4 ಜನರಿಗೆ ಒಂದು ವಿಷಯವನ್ನು ಹೇಳಿಕೊಟ್ರೆ ಅಥವಾ ಒಂದು ವಿಷಯ ನಮ್ಮಲ್ಲಿ ಇದ್ರೆ ಅದನ್ನು ನಾವು 4 ಜನರಿಗೆ ಹೇಳಬೇಕು. ಆ 4 ಜನರಿಗೆ ಅದು ತಲುಪಿತು ಅಂತ ಆದ್ರೆ ನಮ್ಮ ಜೀವನ ಸಾರ್ಥಕ ಆಯ್ತು.
ಎಲ್ಲರೂ ಹುಟ್ಟಿದವ ಸಾಯ್ತಾನೆ ನೋಡಿ. ಕರೆಕ್ಟ್. ಹಾಗೆ ನಾವು ಇಲ್ಲಿಂದ ಹೋದಾಗ ನಾವು ಇಂಥದ್ದೇನಾದ್ರೂ ಗಳಿಸ್ಬೇಕು, 4 ಜನರಿಗೆ ನಮ್ಮಿಂದ ಉಪಕಾರ ಆಗಬೇಕು. ಹಾಗೆ ಈ ಥಾಟ್ ಯಾವಾಗ ಬಂತು ನಿಮಗೆ? ಅದು ನನಗೆ ನನ್ನ MSc ಆದ ಕೂಡಲೇ ನನಗೆ ಒಂದು ಇದಿತ್ತು, ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು. ನೋಡಿ, ಹಣವೇ ಸಾಧನೆ ಅಲ್ಲ, ಕರೆಕ್ಟ್ ಕರೆಕ್ಟ್. ಜೀವನದಲ್ಲಿ ನಾವು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ. ಹಾಗೆ MSc ಆಗಿ ಅಲ್ಲಿಗೆ ಮುಗಿಸ್ಲಿಲ್ಲ. ನನಗೆ MSc ಆಗಿ ಆಗ ಏನಾಯ್ತು ಹೇಳಿದ್ರೆ ಉದ್ಯೋಗದ ಅವಶ್ಯಕತೆ ಇತ್ತು. MSc ಆಗಿ ಫೈನಲ್ ಎಕ್ಸಾಮ್ ಬರೆಯುವ ಮೊದಲೇ ನನ್ನ ಒಂದು ಅಚ್ಚುಮೆಚ್ಚಿನ ಉಪಾಧ್ಯಾಯರಿದ್ರು, ಲೈಕ್ ಪ್ರೊಫೆಸರ್. ಅವರ ಹೆಸರು ಡಾಕ್ಟರ್ ಶ್ರೀರಮಣ ಐತಾಳ್ ಅಂತ. ಅವರು ನಮ್ಮ ಶ್ರೀನಿವಾಸ ಯೂನಿವರ್ಸಿಟಿ ಆಯ್ತು ಮಾತ್ರ, ಅಲ್ಲಿ ವೈಸ್ ಚಾನ್ಸಲರ್ ಎಲ್ಲ ಆಗಿದ್ರು. ಅವರು ಹೇಳಿದ್ರು, ನೋಡು ಕೃಷ್ಣ ಪ್ರಸಾದ್, ನಿಮಗೊಂದು ನಾನು ಉದ್ಯೋಗ ಕೊಡ್ತೇನೆ, ನನ್ನ ಅಂಡರಲ್ಲಿ PhD ಮಾಡಬಹುದು, ನೀವು ಒಂದು ಲೆಕ್ಚರ್ ಆಗಿ ಇಲ್ಲಿ ಜಾಯಿನ್ ಆಗಿ, ಮತ್ತೆ ನಾನು ನಿಮಗೆ ಗೈಡ್ ಮಾಡ್ತೇನೆ, PhD ಎಲ್ಲ ಮಾಡಬಹುದು ಅಂತ. ಆಗ ನಾವು 8 ಜನ ಇದ್ದದ್ದು ಕ್ಲಾಸಲ್ಲಿ. ಆ 8 ಜನರು 7 ಜನರು ಈಗ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ IT ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸಂಬಳ ಹೋಲಿಸಿದ್ರೆ ನನ್ನ 4 ಪಾಲು ಸಂಬಳ ಅವರಿಗೆ ಇರ್ಬೋದು. ಬಟ್ ನಾನು ಜೀವನದಲ್ಲಿ ತುಂಬಾ ನನಗೆ ಸಮಾಧಾನ ಇದೆ, ಖುಷಿ ಇದೆ. ನಾನು IT ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲದಿದ್ರು, ಅಷ್ಟು ಹಣವನ್ನು ಗಳಿಸದಿದ್ರು, ಏನೋ ಸ್ವಲ್ಪ ನನಗೆ ಮಕ್ಕಳಿಗೆ ಕ್ಲಾಸ್ ಮಾಡ್ತಿದ್ರು, ಅದನ್ನೇ ಹೇಳೋದು. ಸಾಗರದಿಂದ ಒಂದು ಡ್ರಾಪ್ ನನ್ನಲ್ಲಿ ಇದೆ. ಎಂತ ವಿಷಯ ನಾವು ಸಾಗರಕ್ಕೆ ಹೋಲಿಸಿದ್ರೆ ಒಂದು ಡ್ರಾಪ್ ಇದೆ. ಅದು ಯಾವತ್ತೂ ಸಹ ಪೂರ್ಣ ಅಂತ ಆಗೋದಿಲ್ಲ, ಅಪೂರ್ಣವಾಗಿಯೇ ಇದೆ ಅದು. ಹಾಗೆ ನೋಡಿ, MSc ಆಯ್ತು, MSc ಆಗಿ ಅವ್ರಿಗೂ ಉದ್ಯೋಗ ಉಂಟು ಅಂತ ಹೇಳಿದ್ರು. ಒಂದು ಇಂಟರ್ವ್ಯೂ ನಾನು ತಗೊಳ್ಳಿಲ್ಲ, ನಂಗೆ ಅವಶ್ಯಕತೆ ಇತ್ತು ಆಗ ಕೆಲಸದ. ಆಯ್ತು, ನೀವು ಹೇಳಿದ್ದೆ ನನಗೆ ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ನಾನು ಇದು ಮಾಡ್ಕೊಂಡೆ. ಆಯ್ತು, ಅಲ್ಲಿ ಜಾಯಿನ್ ಹಾಕೊಂಡೆ. ಮತ್ತೆ ನನಗೆ MPhil ಮಾಡಿದೆ ನಾನು ಮಧುರೈ ಕಾಮರಾಜ್ ಯೂನಿವರ್ಸಿಟಿಯಿಂದ ಓದ್ತಾ ಇದ್ದಾಗೆ MPhil ಮಾಡಿದೆ. ಮತ್ತೆ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಿಂದ MPhil ಮಾಡಿದೆ, ಸಾರಿ M.Tech ಮಾಡಿದೆ. M.Tech ಅದು ಓಪನ್ ಯೂನಿವರ್ಸಿಟಿ M.Tech ಮಾಡಿದೆ. ಮತ್ತೆ ಶ್ರೀನಿವಾಸ ಯೂನಿವರ್ಸಿಟಿಯಿಂದ PhD ಮಾಡಿದೆ. 2009 ನಾನು ರಾಯಲಸೀಮಾ ಅಂತ ಹೇಳಿ ಒಂದು ಆಂಧ್ರದಲ್ಲಿ ಯೂನಿವರ್ಸಿಟಿ ಇದೆ, ಅಲ್ಲಿ PhD ಸಬ್ಜೆಕ್ಟ್ ಅಂತ ಸರ್. ಅದು ಫಿಂಗರ್ ಪ್ರಿಂಟ್ ಹ್ಯಾಶ್ ಕೋಡ್ ಅಂತ ಮೇನ್ ಹೇಳಿದ್ರೆ, ನಮ್ಮ ಬೆರಳಚ್ಚನ್ನು ನಾವು ಹೇಗೆ ಸೆಕ್ಯೂರ್ ಮಾಡಿ ಇಡ್ಬೋದು, ಅದಕ್ಕೆ ಒಂದು ಹ್ಯಾಶ್ ಕೋಡ್ ಅಂತ ನಾವು ಯೂಸ್ ಮಾಡ್ತೇವೆ. ಅದೊಂದು ಹೊಸ ಇರುವ ಅಲ್ಗಾರಿಥಮ್ ಅನ್ನೇ ಕಂಬೈನ್ ಮಾಡಿ ಒಂದು ಹೊಸ ಅಲ್ಗಾರಿಥಮ್ ಮೆಥಡ್ ನಾನು ಪ್ರಪೋಸ್ ಮಾಡಿದ್ದೇನೆ. ಅದು ಹ್ಯಾಶ್ ಕೋಡ್ ನಲ್ಲಿ ಹೇಗೆ ಇದು ನಾವು ಸೆಕ್ಯೂರ್ ಮಾಡ್ಕೊಳ್ಬಹುದು ನಮ್ಮ ಬೆರಳಚ್ಚನ್ನು, ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಹ್ಯಾಶ್ ಕೋಡ್ ಜನರೇಷನ್ ಮೆಥಡ್ ಅಂತ. ಅದು ಉದ್ದ ಇದೆ ಟಾಪಿಕ್, ಬಟ್ ಅದರ ಅರ್ಥ ಇಷ್ಟೇ. ಹಾಗೆ PhD ಆಯ್ತು. PhD ಶ್ರೀನಿವಾಸ ಯೂನಿವರ್ಸಿಟಿ ಆಯ್ತು ನಮ್ದು. ಅಲ್ಲಿ ಶ್ರೀನಿವಾಸ ಯೂನಿವರ್ಸಿಟಿಯಲ್ಲಿ ಮೊದಲಿಗೆ PhD ನಂದು 2018ರಲ್ಲಿ ನಂಗೆ ಅವಾರ್ಡ್ ಮಾಡಿದ್ರು. ನಾನು ಅಲ್ಲಿ ರಾಯಲಸೀಮೆಂದ ಇಲ್ಲಿಗೆ ಟ್ರಾನ್ಸ್ಫರ್ ತಗೊಂಡೆ, NOC ತಗೊಂಡು PhD ಮಾಡಿದೆ. ಅದರ ನಂತರ PDF ಪೋಸ್ಟ್ ಡಾಕ್ಟರಲ್ ಫೆಲೋ ಅಂತ ಇದೆ, ಸರ್ಟಿಫಿಕೇಟ್ ಪ್ರೋಗ್ರಾಮ್, ಅದು ಮಾಡಿದೆ. ಇನ್ನೂ ಹಲವು ಆಸೆಗಳಿದೆ ವಿದ್ಯಾಭ್ಯಾಸದಲ್ಲಿ ಮುಂದಕ್ಕೆ ಹೋಗಬೇಕು ಅಂತ. ಅದು ಈಗ ನಾನು ಹೇಳುದಿಲ್ಲ, ಯಾಕೆ ಹೇಳಿದ್ರೆ ಒಮ್ಮೆ ಗ್ರಹಿಸಿದ್ರೆ ಅದು ಆಗ್ಬೇಕು, ಆದ ಮೇಲೆ ನೋಡುವ. ಹಾಗೆ PDF ಅಂತ ಈಗ ಸದ್ಯಕ್ಕೆ ಅಲ್ಲಿಗೆ ಮುಗಿಸಲಿಲ್ಲ, ಫುಲ್ ಸ್ಟಾಪ್ ಹಾಕ್ಲಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ಇಷ್ಟು ನಂದು ಎಜುಕೇಶನ್. ಅದಾದ ನಂತರ ಒಂದು 18 ವರ್ಷ ನಾನು ಶ್ರೀನಿವಾಸದಲ್ಲೇ ಇದ್ದೆ. ಮತ್ತೆ ಚೇಂಜ್ ಬೇಕು ಅಂತ ಆಯ್ತು. ಈಗ AJ ಅಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ರಜೆಗಳು ಇರ್ತದೆ ನೋಡಿ ನಮಗೆ. ನನ್ನ ರಜೆಯಲ್ಲಿ ಈ ಮೂವಿ ನೋಡುವುದಂತ ಅಭ್ಯಾಸ ನನಗೆ ಕಮ್ಮಿ ಸ್ವಲ್ಪ. ಮೂವಿಯಲ್ಲಿ ನೀವು ಮೂವಿ ಬಗ್ಗೆ ಕೇಳಿದ್ರೆ ನನ್ನ ನಾಲೆಜ್ 0. ಬಟ್ ನಾನೀಗ ಓದ್ಕೊಳ್ಳೋದು ಎದಗಣಿತ ಮತ್ತೆ ಬೇರೆ ಏನು ಮಾಡ್ಕೊಳ್ಬಹುದು, ಕೆಲವು ಯೂಟ್ಯೂಬ್ ಚಾನೆಲ್ಗಳು ಸಣ್ಣ ಸಣ್ಣದು, ಇಂಥದ್ದೆಲ್ಲ ನನ್ನ ಹವ್ಯಾಸಗಳು. ಬೇರೆ ಏನು ಹೊಸ್ತು ಕಲಿಬಹುದು. ಈಗ ಇದು NPTEL ಸ್ವಯಂ ಕೋರ್ಸ್ ಅಂತ ಬರುತ್ತೆ, ಅದರಲ್ಲಿ ನಮ್ಮದು ಲೇಟೆಸ್ಟ್ ಈ ಕಂಪ್ಯೂಟರ್ ಸೈನ್ಸ್ ಎಲ್ಲ ಆದ್ರು ಬೀಂಗ್ ಎ ಫ್ಯಾಕಲ್ಟಿ ನಾವು ಅದನ್ನೆಲ್ಲ ಹೊಸ ಹೊಸ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಹಾಗೆ ಒಂದೊಂದು ಕೋರ್ಸ್ ಅನ್ನ ಮಾಡ್ತೇನೆ. ಹಾಗೆ ಕಲಿಯುವಿಕೆ ಅಂತ ಹೇಳಿದ್ರೆ ಅದು ಮುಗಿಯುವುದಿಲ್ಲ. ಹೀಗೆ ಇದು ನನ್ನ ಬೆಳೆದು ಬಂದ ಇದು. ಅದರ ಎಡೆಯಲ್ಲಿ 2015ರಲ್ಲಿ ನನಗೊಂದು ನನ್ನ ಫ್ರೆಂಡ್ ಕೊಲಿಗೊಬ್ಬರು ಹೇಳಿದ್ರು, ನೋಡಿ ವೇದಗಣಿತ ಅಂತ ಹೇಳುವ ಒಂದು ವಿಷಯ ಇದೆ. ವೇದಗಣಿತದಲ್ಲಿ ಸುಲಭವಾಗಿ ಸುಮಾರು ಕೆಲವು ಮೆಥಡ್ಸ್
ಕಬ್ಬಿಣದ ಕಡಲೆ ಅಂತ ಕೆಲವು ಮಕ್ಕಳಿಗೆ ಹೇಳ್ತಾರೆ ಗಣಿತ ಅಂತ ಹೇಳಿದ್ರೆ, ಅದನ್ನು ತುಂಬಾ ಸುಲಭವಾಗಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ಒಂದು 2 ಟ್ರಿಕ್ಸ್ 2 ವೇದಗಣಿತದ್ದು ಹೇಳ್ಕೊಟ್ರು. ಅದೇನು ನನಗೆ ಒಂದು ಇನ್ಸ್ಪಿರೇಷನ್ ಆಗಿಬಿಡ್ತು. ನಾನು ರಾತ್ರಿ ಹಗಲು ಅಂತ ಕೂತು ಸಾಧಾರಣ 1 ಗಂಟೆವರೆಗೆ ಕಾಲೇಜಿಂದ ಬಂದು ರಾತ್ರಿ 1 ಗಂಟೆವರೆಗೆ ಕೂತು ಅದನ್ನು ಸ್ಟಡಿ ಮಾಡಿ, ಅತುಲ್ ಭಾಟಿಯಾ ಅಂತ ಒಬ್ಬರು ಪುಸ್ತಕ ಬರೆದಿದ್ದಾರೆ. ಅವರು ಇಂಟರ್ನ್ಯಾಷನಲ್ ಸ್ಪೀಕರ್ ವೇದಗಣಿತದಲ್ಲಿ. ಒಂದೇ ಟೈಮಿಗೆ 1 ಲಕ್ಷ ಜನರನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಪೀಕರ್ ಅವರು, ನಮ್ಮ ಉತ್ತರ ಭಾರತದವರು. ಅವರ ಬುಕ್ ನೋಡಿ ನಂಗೆ ಇನ್ಸ್ಪಿರೇಷನ್ ಆಯ್ತು. ಆ ಬುಕ್ಕನ್ನೆಲ್ಲ ಎನಿಮೇಟೆಡ್ ಸ್ಲೈಡ್ ಆಗಿ ನಾನು ಮಾಡಿದ್ದೇನೆ. ನನ್ನ ಸ್ಲೈಡ್ ಅಲ್ಲಿ 200 ಸ್ಲೈಡ್ ಇದೆ. ಅವರ ಬುಕ್ಕನ್ನೆಲ್ಲ ಸ್ಲೈಡ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ತಿಳ್ಕೊಂಡು ನಾನು ವೇದಗಣಿತದ ಬಗ್ಗೆ ತಿಳ್ಕೊಂಡೆ. ಮತ್ತೆ ಕ್ಲಾಸ್ ಮಾಡಿದೆ. ನೋಡಿ, ನಾವು ಯಾವತ್ತು ಇನ್ನೊಬ್ಬರಿಗೆ ನಾವು ಹೇಳಿಕೊಟ್ಟಾಗ ನಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ. ಬರೇ ಕಲ್ತ್ರೆ ಆಗುದಿಲ್ಲ, ಅದನ್ನ ನಾವು ಹೇಳ್ಕೊಡ್ಬೇಕು. ಈ ವೇದಗಣಿತ ಮತ್ತೆ ಮೆಥಮೆಟಿಕ್ಸ್ ಅಂತ ಹೇಳ್ತಾರೆ, ವೇದಿಕ್ ಮೆಥಮೆಟಿಕ್ಸ್ ಎರಡು ಸೇಮೆ. ಅದು 2 ಸೇಮೆ. ಈಗ ವೇದಗಣಿತ ಅಂತ ಹೇಳಿದ್ರೆ ಏನು ಹೇಳಿದ್ರೆ, ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ ನೋಡಿ. ವೇದಗಣಿತ ಹೇಳಿದ್ರೆ ಇದು ಅದರಲ್ಲಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳ್ತೇವೆ. ಈ ಕೆಲವು ಜನರಿಗೆ ಇದು ಮಿಥ್ಯೆ, ಒಂದು ಫಾಲ್ಸ್ ಥಿಂಕಿಂಗ್ ಇದೆ. ಏನು ಅಂತ ಹೇಳಿದ್ರೆ, ವೇದಗಣಿತ ಹೇಳಿದ್ರೆ ಈ ವೇದದ ಬಗ್ಗೆ ಏನೋ ಹೇಳಿಕೊಡ್ತಿದ್ದಾರೆ ಅಂತ. ಅದು ಹಾಗೆ ಅಲ್ಲ. ನಾವು ಯಾವುದೇ ವಿಷಯ, ಈಗ ಕುರಾನ್ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಮತ್ತೆ ಬೈಬಲ್ ಆಗಿರ್ಬೋದು, ಯಾವುದೇ ಆದ್ರೂ ಒಳ್ಳೆ ವಿಷಯವನ್ನು ಎಲ್ಲಿಂದಲೂ ತಗೊಳ್ಬಹುದು. ಅದಕ್ಕೆ ಅಲ್ಲಿ ಯಾವುದೇ ಇದು ಬರುವುದಿಲ್ಲ, ಯಾವುದು ರಿಲಿಜಿಯನ್ ಬರುವುದಿಲ್ಲ. ಈ ವೇದಗಣಿತದಲ್ಲೂ ಹಾಗೆ. ಅದು ಅದೇ ರೀತಿ ವೇದದಲ್ಲಿಯೂ ರಿಲಿಜನ್ ವಿಷಯ ಜಾಸ್ತಿ ಇಲ್ಲ ಅಲ್ಲ? ಇಲ್ಲ. ನೀವು ಭಗವದ್ಗೀತೆಯಲ್ಲಿ ನೋಡಿ, ಭಗವದ್ಗೀತೆ ಮನುಷ್ಯನ ಹೇಗೆ ಉತ್ತಮ ಇದನ್ನು ಬೆಳೆಸ್ಕೊಳ್ಬೇಕು, ಒಬ್ಬ ಮನುಷ್ಯತ್ವವನ್ನು ಹೇಗೆ ಬೆಳೆಸ್ಕೊಳ್ಬೇಕು, ಅದರ ಬಗ್ಗೆ ಮಾತಾಡೋದಲ್ಲದೆ, ಹಾಗೆ ಇದು ವೇದಗಣಿತದಲ್ಲಿ ಗಣಿತವನ್ನು ಹೇಗೆ ಸುಲಭವಾಗಿ ನಿಮಗೆ ಸಾಲ್ವ್ ಮಾಡಬಹುದು, ಸುಲಭವಾಗಿ ಹೇಗೆ ಅದನ್ನು ಬಿಡಿಸಬಹುದು ಅಂತ ಇರುವುದು. ಅದು 16 ಸೂತ್ರಗಳು ಇದೆ. ಅದರಲ್ಲಿ 13 ಸಬ್ ಸೂತ್ರ ಅಂತ ಹೇಳ್ತೇವೆ ನಾವು. 16 ಸೂತ್ರಾಸ್ ಅಂಡ್ 13 ಸಬ್ ಸೂತ್ರಾಸ್. ಆ ಸೂತ್ರಗಳ ಮೇಲೆ ವೇದಗಣಿತ ನಿಂತಿರುವುದು. ಅದೊಂದು ಫೌಂಡೇಶನ್. ಅದು ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಈ ವೇದಗಣಿತ 1965ರಲ್ಲಿ ಭಾರತಿ ಕೃಷ್ಣ ತೀರ್ಥಜಿ ಮಹಾರಾಜ್, ಒಬ್ಬರು ನಮ್ಮ ಸನ್ಯಾಸಿಯವರು, ಅವರು ಅದನ್ನೆಲ್ಲ ಒಟ್ಟು ಸೇರಿಸಿ ವೇದಗಣಿತವನ್ನು ಇದು ಸುಲಭವಾಗಿ ಬಿಡಿಸಿ ಒಂದು ಬುಕ್ ಬರೆದಿದ್ದಾರೆ. ಆದ್ರೆ ವೇದಗಣಿತ ಇವತ್ತು ನಿನ್ನೆದಲ್ಲ. ವೇದಗಣಿತ BC ಹೇಳಿದ್ರೆ ಕ್ರಿಸ್ತ ಪೂರ್ವ 800 ವರ್ಷಗಳ ಹಿಂದೆ ಬೌದ್ಧಾಯನ ಮುನಿ ಅಂತ ಒಬ್ಬರಿದ್ರು ಭಾರತದಲ್ಲಿ. ಅವರ ಬೌದ್ಧಾಯನ ಸುಲಭ ಸೂತ್ರ ಅಂತ ಇದೆ. ಅದರಲ್ಲಿ ಈ ಪೈಥಾಗೋರಿಯನ್ ರೂಲ್ ಅಂತ ನಾವು ಹೇಳ್ತೇವಲ್ಲ, ಅವನಿಗೆ ಬೌದ್ಧಾಯನ ಮುನಿಗಳಿಗೆ ಪೈಥಾಗೋರಿಯನ್ ರೂಲ್ ಮೊದಲೇ ಗೊತ್ತಿತ್ತು. ಬಟ್ ನಮ್ಮ ಈ ಇಲ್ಲಿ ಬಂದು ಫಾರಿನರ್ಸ್ ಬಂದು ಅದನ್ನು ಪೈಥಾಗೋರಿಯನ್ ರೂಲ್ ಅಂತ ಮಾಡಿದ್ರು. ಆದ್ರೆ ಭಾರತ ಹೇಳಿದ್ರೆ ನಮಗೆ ಗೊತ್ತಿದೆ, ಅಪಾರವಾದ ಇಲ್ಲಿ ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ಈಗ ವೇದಗಣಿತವು ಭಾರತದ ಕೊಡುಗೆ, ಒಂದು ಬೇರೆ ದೇಶಕ್ಕೆ ಭಾರತದ ಕೊಡುಗೆ. ಆ ವೇದಗಣಿತ ಬೌದ್ಧಾಯನ ಮುನಿಗಳಿಗೆ ಎಷ್ಟು ಕ್ರಿಸ್ತ ಪೂರ್ವ 800 ವರ್ಷಗಳ ಹಿಂದೆ ಬೌದ್ಧಾಯನ ಸುಲಭ ಸೂತ್ರ ಅಂತ ಒಂದು ಪುಸ್ತಕ ಇದೆ. ಅದಲ್ಲಿ ನೋಡಿದ್ರೆ ನಿಮಗೆ ಅದನ್ನು ಖಗೋಳ ಶಾಸ್ತ್ರದಲ್ಲಿ ಗ್ರಹಗಳ ಗತಿಗಳನ್ನು ಪ್ರಿಡಿಕ್ಟ್ ಮಾಡ್ತಾರಂತೆ ಈ ವೇದಗಣಿತ ಯೂಸ್ ಮಾಡಿ. ಆಲ್ಜಿಬ್ರಿಕ್ ಇಕ್ವೇಶನ್ ಸಾಲ್ವ್ ಮಾಡ್ತಾರೆ, ಅರ್ಥಮೆಟಿಕ್ ಇಕ್ವೇಶನ್ಸ್ ಸಾಲ್ವ್ ಮಾಡ್ತಾರೆ. ಎಲ್ಲ ಗುಣಿಸುವುದು, ಬಾಗಿಸುವುದು, ಕೂಡಿಸುವುದು, ಕಳೆಯುವುದು, ವರ್ಗಮೂಲ ಎಲ್ಲವನ್ನು ನಮಗೆ ತುಂಬಾ ಸುಲಭವಾಗಿ ಸಾಲ್ವ್ ಮಾಡಬಹುದು. ಇದು ವೇದಗಣಿತ. ಯಾವ ಮಕ್ಕಳು ಇದನ್ನು ಕಲಿಯಬಹುದು? ಎಷ್ಟನೇ ಕ್ಲಾಸಿಂದ? ಈಗ ನೋಡಿ, ನೀವು 4ನೇ ಕ್ಲಾಸು 5ನೇ ಕ್ಲಾಸು ಪ್ರೈಮರಿ ಮಕ್ಕಳಿಗೆ ವೇದಗಣಿತವನ್ನು ಹೇಳಿಕೊಡುವುದು ಹೇಳಿದ್ರೆ ಸ್ವಲ್ಪ ಕಷ್ಟ. ಯಾಕೆ ಹೇಳಿದ್ರೆ ಶುರುವಿಗೆ ಟ್ರೆಡಿಷನಲ್ ಆಗಿ ಹೇಗೆ ಸಾಲ್ವ್ ಮಾಡೋದು ಅದು ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ಇದನ್ನು ಕಲಿಬಾರ್ದು. ಯಾಕೆ ಹೇಳಿದ್ರೆ ಯಾವತ್ತೂ ಇದನ್ನು ಅವರು ಯೂಸ್ ಮಾಡ್ಬೇಕು, ಅಥವಾ ಕೆಲವು ಕಡೆ ಅದನ್ನು ಯೂಸೇ ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರು ಮಾಡ್ಬೇಕಲ್ಲ, ಗಣಿತವನ್ನು ಸಾಲ್ವ್ ಮಾಡ್ಬೇಕಲ್ಲ. ಅಂತ ಟೈಮಲ್ಲಿ ಒಂದು 4ರಿಂದ 5ನೇ ಕ್ಲಾಸ್ ಸೂಕ್ತ ಅಲ್ಲ ನನ್ನ ಪ್ರಕಾರ. ಮತ್ತೆ ಎಲ್ಲಿ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟ್ ಅಲ್ಲ, ಆನ್ಸರ್ ಇಂಪಾರ್ಟೆಂಟ್. ಈಗ ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗ ಎಲ್ಲ ಆಬ್ಜೆಕ್ಟಿವ್ ಟೈಪ್ ಇರೋದು, ಮಲ್ಟಿಪಲ್ ಚಾಯ್ಸ್. ಅಲ್ಲಿ ನಿಮಗೆ ಆನ್ಸರ್ ಹೇಗೆ ಬಂತು ವಿಧಾನ ಕೇಳುವುದಿಲ್ಲ ಯಾರು.
ನೀವು ಸರಿಯಾದ ಆನ್ಸರ್ ಕೊಡಬೇಕು, ಅದು ಸಹ ಕ್ವಿಕ್ ಆಗಿ ಕೊಡ್ಬೇಕು. ಕ್ವಿಕ್ ಕೊಡಬೇಕು. ಈ 4 ಆನ್ಸರ್ ಅಲ್ಲಿ 2-3 ಆನ್ಸರ್ ತುಂಬಾ ಹತ್ತಿರ ಇರ್ತದೆ, ಸರಿ ಸರಿ, ಆದ್ರೆ ಅದರಲ್ಲಿ ಒಂದು ಮಾತ್ರ ಪರ್ಫೆಕ್ಟ್ ಆನ್ಸರ್. ಕರೆಕ್ಟ್. ಅದನ್ನು ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ವೇದಗಣಿತ ಯೂಸ್ ಮಾಡಬಹುದು. ಎನಿ ಕಾಂಪಿಟೇಟಿವ್ ಎಕ್ಸಾಮ್, ಈಗ CA ಇರಬಹುದು, ಆರ್ ನೀವು IAS ಇರಬಹುದು, ಅಥವಾ ಬ್ಯಾಂಕ್ ಎಕ್ಸಾಮ್, ಬ್ಯಾಂಕ್ PO, ಬ್ಯಾಂಕ್ ಕ್ಲರಿಕ್, ಎನಿ ಗವರ್ಮೆಂಟ್ ಜಾಬ್, ಅಲ್ಲೆಲ್ಲ ಈ ವೇದಗಣಿತ ಯೂಸ್ ಮಾಡಿದ್ರೆ 10ರಿಂದ 15 ಪಾಲು. ನೀವೀಗ ನೋಡಿ, ಒಂದು ಮ್ಯಾಥ್ಸ್ ಅಲ್ಲಿ ಒಬ್ಬ ಭಯಂಕರ ಇಂಟೆಲಿಜೆಂಟ್, ಒಬ್ಬ ಹುಡುಗ ಮ್ಯಾಥ್ಸ್ ಅಲ್ಲಿ ತುಂಬಾ ಇಂಟೆಲಿಜೆಂಟ್, ಆದ್ರೂ ಒಂದು ಗುಣಿಸುದು ಭಾಗಿಸುದು ಮಾಡಿ ದೊಡ್ಡ ನಂಬರ್ ಗುಣಿಸುದು ಹೇಳಿದ್ರೆ ಅವನಿಗೆ ಏನಿಲ್ಲ ಅಂತ ಹೇಳಿದ್ರು 1 ನಿಮಿಷ ಆದ್ರೂ ಬೇಕು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನು 25,43,232 ಗುಣಿಸು 99,999 ಅಂತ ಇಟ್ಕೊಳ್ಳಿ. ಆ ನಂಬರ್ ಅನ್ನು ಮಲ್ಟಿಪ್ಲೈ ಮಾಡಬೇಕಿದ್ರೆ ಈ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡಬಾರದು. ನೋಡಿ, ಇದು ಸ್ಪರ್ಧಾತ್ಮಕ ಪರೀಕ್ಷೆ ಇರುವುದು ಯಾಕೆ, ಅವರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಲೆವೆಲ್ ಎಷ್ಟು ಉಂಟು ಅಂತ ಗೊತ್ತಾಗ್ಲಿಕ್ಕೆ ಮಾಡ್ತಾ ಇರೋದು. ಆಗ ಅವರು ಅದನ್ನು ಅವರ ಅದ ಮನಸ್ಸು, ಅವರ ನಾಲೆಜ್ ಅನ್ನು ಯೂಸ್ ಮಾಡಿ ಮಾಡಬೇಕು. ಆಗ ಈ ವೇದಗಣಿತ ಅದನ್ನು ಸುಲಭವಾಗಿ ಮಾಡಬಹುದು. ನಾವು ಹೇಳ್ತೇವೆ 10 to 15 times ಫಾಸ್ಟರ್ ಇಟ್ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಅಂದ್ರೆ ನೀವು ಹೇಳ್ತಾ ಇರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರೆಲ್ಲ ಮುಂದೆ ತಗೊಳ್ತಾರೆ ಅವರು ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ನಿಜವಾಗಿ ಇದು ಹೆಲ್ಪ್ ಆಗ್ತದೆ. ಖಂಡಿತ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಸ್, ಅಲ್ಲಿ ಯಾವ್ದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಅವರಿಗೆ ಸುಲಭವಾಗಿ ತಿಳ್ಕೊಳ್ಬಹುದು. ಹಾಗಿದ್ರೆ ಈಗ ಹೆತ್ತವ್ರು ಯಾರು ಕೇಳ್ತಾ ಇದಾರೆ ಇದನ್ನ ನಮ್ಮ ಪಾಡ್ಕಾಸ್ಟ್ ಅನ್ನ, ತಮ್ಮ ಮಕ್ಕಳನ್ನ ವೇದಗಣಿತಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ರೆ ಯಾವ ಏಜ್ ಅಲ್ಲಿ ಅಥವಾ ಯಾವ ಕ್ಲಾಸ್ ಅಲ್ಲಿ ಮಾಡಿದ್ರೆ ಒಳ್ಳೇದು? ಒಂದು 7ನೇ ನಂತರ ಆದರೆ ತುಂಬಾ ಯೂಸ್ಫುಲ್. ಸರಿ ಸರಿ. ಎಷ್ಟು ಸಮಯ ಕೊಡ್ಬೋದು ದಿನಕ್ಕೆ ಅವರು ಮಕ್ಕಳನ್ನ? ಈಗ ವೇದಗಣಿತ ಕಲಿಸಬೇಕು ಅಂತಿದೆ ಪೇರೆಂಟ್ಸ್ಗಳಿಗೆ, ಅವರಿಗೆ ಅವರ ರುಟೀನ್ ಆದ ಶಾಲೆಗಳಿದೆ ಅಥವಾ ಅದರ ಜೊತೆಗೆ ಇದು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದು ಮಗು ಎಷ್ಟು ಹೊತ್ತು ಕೊಟ್ರೆ ಸಾಕು ದಿನಕ್ಕೆ? 1 ಗಂಟೆ. 1 ಗಂಟೆಯೂ ಅವರಿಗೆ ಕಷ್ಟ ಅಂತ ತಿಳ್ಕೊಂಡ್ರೆ ಸರಿ, ಅರ್ಧ ಗಂಟೆ ಹಾಗೆ ಅವರು 1 ವರ್ಷ ಅಥವಾ 6 ತಿಂಗಳು ಕಲ್ತರು ಅಂತ ಆದ್ರೆ ಖಂಡಿತವಾಗಿ ಅದು ಅವರಿಗೆ ಅವರ ಸ್ಪರ್ಧಾತ್ಮಕ ಅವರು ಒಂದಲ್ಲ ಒಂದು ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಲೇಬೇಕು. ಈಗ ಏನಿಲ್ಲ ಅಂತ ಹೇಳಿದ್ರೆ ನೀವು ಒಂದು ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಅವರಿಗೆ ಎನಿ ಲೆವೆಲ್ +2 ಗೆ ಬರುವಾಗ ಅಥವಾ PUC ಗೆ ಬರುವಾಗ ಅಥವಾ ಡಿಗ್ರಿಗೆ ಬರುವಾಗ ಎಲ್ಲಿಯೂ ಬರಬಹುದು. ಆಯ್ತು, ನೀವು ಇದನ್ನೆಲ್ಲ ಬಿಟ್ಟು ಬಿಡಿ, ಸ್ಪರ್ಧಾತ್ಮಕ ಪರೀಕ್ಷೆಯೇ ನಾನು ತಗೊಳ್ಳುವುದಿಲ್ಲ, ನಾನೊಂದು ಬಿಸ್ನೆಸ್ ಮಾಡ್ತೇನೆ ನಾಳೆ, ಹಾಗಿರ್ತದೆ ಅವನಿಗೆ. ಒಬ್ಬ ವಿದ್ಯಾರ್ಥಿಗೆ ಬಿಸ್ನೆಸ್ ಅಲ್ಲಿಯೂ ಅವನು ಸರಿಯಾಗಿ ಲೆಕ್ಕ ಗೊತ್ತಿಲ್ಲ ಈ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಎಲ್ಲಾ ಸಮಯದಲ್ಲಿ ಆಗುದಿಲ್ಲ. ನೋಡಿ, ಕೆಲವೊಮ್ಮೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರು ಸಹ ಅದು ಅಷ್ಟು ಸಮರ್ಪಕ ಆಗುದಿಲ್ಲ. ಒಂದು ದಿವಸ ಕ್ಯಾಲ್ಕುಲೇಟರ್ ಬಿಟ್ಟೋಯ್ತು, ಮೊಬೈಲು ಬಿಟ್ಟೋಯ್ತು ಮನೆಯಲ್ಲಿ. ಒಂದು ಗ್ರಾಸರಿ ಶಾಪಿಗೆ ಹೋದ, ಒಂದು ಜೀನಸ್ ಅಂಗಡಿಗೆ ಹೋದ. ನೋಡಿ, ಈಗ ಏನಾಗಿದೆ, MBA ಆದವ ಜೀನಸ್ ಅಂಗಡಿಯಲ್ಲಿ ಕೂತ್ಕೊಳ್ಳೋದು. ಇದು ನಮ್ಮ ಟ್ರೆಂಡ್ ಅನ್ನು ನಾನು ಹೇಳ್ತಾ ಇರೋದು. ತುಂಬಾ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, MBA ಆದವನು ಕೂತ್ಕೊಳ್ಳೋದು, ಒಂದು ಸ್ವಂತ ಬಿಸ್ನೆಸ್ ಮಾಡ್ತಾನೆ ಹೇಳಿದ್ರೆ ಅಲ್ಲಿ ಒಬ್ಬನು 100 ರೂಪಾಯಿ ಕೊಡ್ತಾನೆ. ನೋಡಿ, ಅದಲ್ಲಿ 65 ರೂಪಾಯಿ ಇದು ಯಾವುದು ಅವನು ಪರ್ಚೇಸ್ ಮಾಡೋದು, ಏನೋ ಒಂದು ಸಾಮಾನು, ಜೀನಸ್ ಸಾಮಾನು. ಆ ಹುಡುಗ ಅಥವಾ MBA ಮಾಡಿದವ, ಬಿಸ್ನೆಸ್ ಮಾಡುವವನು, ಅವನು ಕ್ಯಾಲ್ಕುಲೇಟರ್ ಇಟ್ಕೊಂಡು 100 - 65 ನಾನು 35 ತೆಗೆದು ಕೊಡಬೇಕು ಅಂತ ಏನ್ ಲೆಕ್ಕ ಹಾಕ್ತಾನೆ. ನೋಡಿ, ನಾವು ನಮ್ ದೇವರು ಅಷ್ಟು ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಬ್ರೈನ್ ಉಂಟು ನಮಗೆ, ಅದನ್ನು ನಾವು ತುಕ್ಕಡಿಯುವಾಗೆ ಮಾಡಿದ್ದೇವೆ, ಅದನ್ನು ಯೂಸೇ ಮಾಡ್ಕೊಳ್ತಾ ಇಲ್ಲ. ಸೊ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಾತ್ರ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಲ್ಲ. ಗಣಿತ ಹೇಳಿದ್ರೆ ಒಂದು ಜೀವನದ ಪರೀಕ್ಷೆ. ಹೌದು, ನಾಳೆ ಒಬ್ಬ ನಿಮ್ಮನ್ನು ವಂಚನೆ ಮಾಡಬಹುದು ಹಣದಲ್ಲಿ. ಅಂದ್ರೆ ಬೇಸಿಕಲಿ ಗಣಿತ ಕಲಿಯುವ ಜೊತೆಗೆ ನಮ್ಮ ಮೈಂಡ್ ಶಾರ್ಪ್ ಆಗ್ತದೆ, ಖಂಡಿತ ಬುದ್ಧಿವಂತರಾಗ್ತೇವೆ, ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿ ನಿಮಗೆ ಇದಾಗತ್ತೆ. ಈಗ ಕಂಪನಿಗೆ ಇಂಟರ್ವ್ಯೂ ಫೇಸ್ ಮಾಡುವಾಗ ನಿಮ್ಮ ಲಾಜಿಕಲ್ ಎಬಿಲಿಟಿ ಅಳಿತಾರೆ. ಆಗ ಈ ವೇದಗಣಿತವನ್ನು ನೀವು ಶಾರ್ಪ್ ಆಗಿ ಮಾಡ್ತಾ ಇದ್ರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನಿಮಗೆ ಹಲವಾರು ಲಾಜಿಕಲ್ ಥಿಂಕಿಂಗು ಸಹ ಬರುತ್ತೆ. ಹೇಳಿದ್ರೆ ಅದರಲ್ಲಿ ಮೆಥಡ್ಸ್ ಸುಮಾರಿದೆ. ಅದನ್ನು ಸಾಲ್ವ್ ಮಾಡಿದವನಿಗೆ ಫಾಸ್ಟ್ನೆಸ್ ಹೇಗೂ ಇಂಪ್ರೂವ್ ಆಗ್ತದಲ್ಲ, ಕ್ಯಾಲ್ಕುಲೇಷನ್ ಫಾಸ್ಟ್ನೆಸ್, ಅದು ಅಲ್ಲದೆ ಲಾಜಿಕಲ್ ಎಬಿಲಿಟಿ ಒಂದು ಇಂಪ್ರೂವ್ ಆಗುತ್ತೆ. ಇದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದರ ಪ್ರಚಾರ ಇದೆಯಾ ಅಥವಾ ಕೆಲವು ಕಡೆ ಇಲ್ಲ? ಅದು ಕೆಲವು ನಾರ್ತ್ ಅಲ್ಲಿ, ಕೆಲವು
ನಾನು ಇಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನಮ್ಮ ರಾಜಕೀಯದಲ್ಲಿ ಅದೇನೋ ಸ್ವಲ್ಪ ಇದಾಗ್ತಾ ಇದೆ, ಬಟ್ ಅದು ಯಾವುದು ಬೇಡ ಇಲ್ಲಿ ತರೋದು. ಕೆಲವು ಸ್ಟೇಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದರ ಮಹತ್ವ ಭಯಂಕರ ಇದೆ. ಆದ್ರೆ ಕೆಲವರು ಅದನ್ನು ಬೇರೆ ರೀತಿ ರೂಟಿಗೆ ತಗೊಂಡು ಹೋಗ್ತಿದ್ದಾರೆ. ವೇದ ಗಣಿತ ಅಂತ ಹೇಳಿದ್ರೆ ಏನು, ವೇದದ ಬಗ್ಗೆ ಯಾರಿಗೆ ಸರಿಯಾದ ನಾಲೆಜ್ ಇಲ್ಲ ಹೇಳ್ತದೆ ನೋಡಿ, ಅವರು ಅದನ್ನು ಅಪಪ್ರಚಾರ ಮಾಡುದು. ನಿಜವಾಗಿ ಅದರಲ್ಲಿ ಹಲವಾರು ವಿಷಯಗಳಿದೆ. ಖಂಡಿತ ಒಂದು ವಿದ್ಯಾರ್ಥಿಯ ಗಣಿತದಲ್ಲಿ, ಇದು ಗಣಿತದಲ್ಲಿ ತುಂಬಾ ಮಕ್ಕಳು ಫೇಲ್ ಆಗುದು ನಾವು ನೋಡ್ತಾ ಇದ್ದೇವೆ. ಹೈಸ್ಕೂಲ್ ಆಗ್ಲಿ PUC ಆಗ್ಲಿ, ಈ ವೇದ ಗಣಿತದ ಕಲ್ತವ ನನ್ನ ಅಭಿಪ್ರಾಯದಲ್ಲಿ ಖಂಡಿತ ಗಣಿತವನ್ನೊಂದು ಕಬ್ಬಿಣದ ಕಡಲೆ ಅಂತ ತಿಳ್ಕೊಳ್ಳೋದಿಲ್ಲ. ಅದೊಂದು ಎಂಜಾಯ್ಮೆಂಟ್ ಆಗ್ತದೆ ಅಲ್ಲಿ. ನಾನೊಂದು ಫನ್ ಮ್ಯಾಥ್ಸ್ ಅಂತ ಹೇಳ್ತೇನೆ. ಅದಕ್ಕೆ ಸಿಂಪಲ್ ಆದಾಗಿ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಹೋಗ್ತಾರೆ, ಅಲ್ಲಿ ಸುಮ್ಮನೆ ಮಕ್ಕಳಿಗೆ ನೋಡಿ ಒಂದು ಫನ್ ಮ್ಯಾಥ್ಸ್ ಅಂತ ಹೇಳಿದ್ರೆ ಒಂದು 4 ಜನರನ್ನ ಅಟ್ರಾಕ್ಟ್ ಮಾಡಬಹುದು, ಇವನೇನೋ ಒಂದು ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ. ನಿಜವಾಗಿ ಅಲ್ಲಿ ಏನು ಇಲ್ಲ, ಅದೊಂದು ಸಣ್ಣ ಟ್ರಿಕ್ಸ್, ಒಂದು ಮೋಜಿಗಾಗಿಯೂ ಮಾಡಬಹುದು. ಹಾಗೆ ವೇದ ಗಣಿತ ಹೇಳಿದ್ರೆ ಬರೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲ, ಲಾಜಿಕಲ್ ಎಬಿಲಿಟಿ ಇಂಪ್ರೂವ್ ಆಗ್ತದೆ. ನೆಕ್ಸ್ಟ್ ಅವರಿಗೆ ಇದು ಒಂದು ಮೋಜಿಗಾಗಿ ಒಂದು ಸಣ್ಣ ಸಣ್ಣ ಲೆಕ್ಕಗಳನ್ನು ಯೂಸ್ ಮಾಡಬಹುದು. ಇಲ್ಲ, ನೀವು ನನಗೆ ಹೇಳಿದ ಅದು ಸಮರ್ಪಕ ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಜೀವನ ಕೇವಲ ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡುದು ಅಥವಾ ಒಂದು ಲೆಕ್ಚರ್ ಆಗಿರುವಂತ ಅಷ್ಟೇ ಅಲ್ಲ, ಜೀವನವನ್ನು ಎಂಜಾಯ್ ಮಾಡಲೇಬೇಕು. ಈ ತರದ ಯಾವ್ದಾದೊಂದು ನಮ್ಗೆ ಟ್ರಿಕ್ಸ್ ಗೊತ್ತಾದ್ರೆ ಅಥವಾ ಎಜುಕೇಶನ್ ವಿಷಯಗಳು ಗೊತ್ತಾದ್ರೆ ಅದು ನಮ್ಮ ತಲೆಯಲ್ಲಿ ನಾವು ಕೊರಿತಾ ಇರ್ತದೆ. ನಾವೆಲ್ಲ ನೋಡುವಾಗ್ಲೂ ನಮಗೆ ಪ್ರಕೃತಿಯನ್ನು ನೋಡುವಾಗ್ಲೂ ಒಂದು ವಿಶೇಷ ಅನಿಸ್ತಾ ಇರ್ತದೆ. ಅದೇ ನಮ್ಮ ಜೀವನ ಅಲ್ವಾ. ಬರೀ ಕೇವಲ ನಮ್ಮ ಪಠ್ಯ ಪುಸ್ತಕಕ್ಕೆ ಅಥವಾ ಬಿಸ್ನೆಸ್ ಗೆ ನಾವು ಸೆಟ್ ಆಗೋದಕ್ಕಿಂತ ಹೊಸದನ್ನು ಕಲಿತಾ ಇದ್ರು. ಯಾಕಂದ್ರೆ ನೀವು ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಹೇಳ್ತಾ ಇದ್ರಿ, ನಿಮಗೆ ಯಾವ್ದಾದ್ರು ನೀವು ಆಗ್ಲೇ ಹೇಳಿದಾಗೆ ಸ್ಟಾರ್ಟಿಂಗ್ ಹೇಳಿದಾಗೆ ಯಾವ್ದಾದ್ರು IT ಜಾಬ್ ಇದ್ರೆ ಇವತ್ತು ಒಳ್ಳೆ ಸಂಬಳ ಸಿಕ್ತಿತ್ತು, ಯಾವ ಈ ರಗಳೆಗಳು ಇರ್ತಿರ್ಲಿಲ್ಲ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೊಂಡು ತಿರುಗುವ ಅಗತ್ಯ ಇರಲಿಲ್ಲ. ಬಟ್ ಆದ್ರೆ ಇದರ ಡೆಪ್ತ್ ನೋಡುವಾಗ ಇದರಲ್ಲಿರುವ ಒಂದು ಮಕ್ಕಳಿಗೆ ಪ್ರಯೋಜನ ಆಗಬೇಕು, ಮುಂದಿನ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಎಂಬ ಉದ್ದೇಶದಲ್ಲಿ ನೀವು ಹೇಳ್ತಾ ಇರೋದು. ಹಾಗಾಗಿ ಅಂದ್ರೆ ಮಕ್ಕಳು ಒಂದು 7ನೇ ಕ್ಲಾಸಿಂದಲೇ ಇದನ್ನ ನಂತರ ಹೈಸ್ಕೂಲ್ ಸೆಕ್ಷನ್ ಇಂದ +2 ಸೆಕ್ಷನ್ ವರೆಗೂ ಅಥವಾ PUC ವರೆಗೂ ಅವರು ಆ 5 ವರ್ಷದಲ್ಲಿ ಅದನ್ನು ದಿನಕ್ಕೆ ಒಂದು ಅರ್ಧ ಗಂಟೆ ಯುಟಿಲೈಸ್ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಈಗ ನಾವು ಕಾಂಪಿಟೇಷನ್ ಜಗತ್ತಲ್ಲಿರುವುದು ನೋಡಿ, ಯಾವುದಕ್ಕೂ ಸಮಯ ಇಲ್ಲ. ಮೊಬೈಲ್ ಯೂಸ್, ಮಕ್ಕಳಲ್ಲಿ ಮೊಬೈಲ್ ಓದ್ತಾ ಇರ್ತಾರೆ, ಮೊಬೈಲಿಗೆ ಸಮಯ ಇದೆ, ಬಟ್ ಇಂಥ ಒಂದು ಒಳ್ಳೆ ವಿಚಾರವನ್ನು ಕಲ್ತ್ಕೊಳ್ಳಿಕ್ಕೆ ಅವರಿಗೆ ಸಮಯ ಇಲ್ಲ ಅಂತ ಒಂದು ಮೆಂಟಾಲಿಟಿ. ಸಮಯ ಇದೆ, ಬಟ್ ಅವರಿಗೆ ಬೇರೆದಕ್ಕೆ ಯುಟಿಲೈಸ್ ಮಾಡ್ತಿದ್ದಾರೆ. ಆ ಅರ್ಧ ಗಂಟೆಯನ್ನು ಮೊಬೈಲ್ ಅಲ್ಲಿ ಏನೇನೋ ರೀಲ್ಸ್ ಗಳನ್ನು ನೋಡುದು ಬಿಟ್ಟು ಈ ಅರ್ಧ ಗಂಟೆ ಪೇರೆಂಟ್ಸ್ಗಳು ಅವರನ್ನು ಇದಕ್ಕೆ ತಿರುಗಿಸಿ ಇದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಟು ಮಕ್ಕಳಿಗೆ ಕಲಿಸಿದ್ರೆ ಖಂಡಿತ ಮಕ್ಕಳು ವೇದಗಣಿತದಲ್ಲಿ ಗಣಿತದಲ್ಲಿ ಮುಂದೆ ಬರ್ತಾರೆ. ಕಾಂಪಿಟೇಷನ್ ಅದೇ ಅವರ ನಿತ್ಯ ಜೀವನದಲ್ಲಿಯೂ ಅದನ್ನು ಅಳವಡಿಸಿಕೊಳ್ಬಹುದು. ನಾನೀಗ ಹೇಳಿದಾಗೆ ಒಂದು ಗ್ರೋಸರಿ ಶಾಪಿಗೆ ಹೋದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದಲ್ಲ, ಸಣ್ಣ ಸಣ್ಣದಕ್ಕೆ ನಾವೇ ಕ್ಯಾಲ್ಕುಲೇಷನ್ ಮಾಡಬೇಕು. ನಮ್ಮ ಮನೆ ಹತ್ರ ಒಬ್ಬ ಅಂಗಡಿಯವ ಇದ್ದಾನೆ, ಒಂದು 60 ವರ್ಷ ಆಯ್ತು, ಅವನು ಕ್ಯಾಲ್ಕುಲೇಟರ್ ಯೂಸೇ ಮಾಡುವುದಿಲ್ಲ. ನನಗೆ ಭಾರಿ ವಿಶೇಷ ಅದು. ಎಷ್ಟೇ ದೊಡ್ಡ ಬಿಲ್ ಇರ್ಲಿ, ಒಂದು 30 ಐಟಮ್ ಪರ್ಚೇಸ್ ಮಾಡಿದ್ರು ಟಕ 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 ಅವನು ಕ್ಯಾಲ್ಕುಲೇಷನ್ ಮಾಡ್ತಾನೆ. ಅವನಿಗೆ ವಿದ್ಯಾಭ್ಯಾಸ ಹೆಚ್ಚಿಲ್ಲ, ಅವನು SLC ಆಗಿದಾನ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಆಗದಿರ್ಬೋದು. ಆದ್ರೆ ಎಷ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾನೆ ನೋಡಿ. ಇದೊಂದು ಎಂತ ಹೇಳುದು, ಇದೊಂದು ಅವರ ಅಭಿರುಚಿ, ಒಂದು ಸ್ಕಿಲ್, ಖಂಡಿತವಾಗಿ ಒಂದು ಸ್ಕಿಲ್. ಮತ್ತೆ ಮೈಂಡ್ ತುಂಬಾ ಆಕ್ಟಿವ್ ಇರ್ತದೆ, ಹೌದು, ಲೈವ್ ಇರ್ತದ ಲೈಫ್ ಅಲ್ಲಿ. ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ರಿ ಸರ್? ಇದನ್ನ ಎಷ್ಟು ವರ್ಷದಿಂದ ಇದರ ಬಗ್ಗೆ ಇದು? ಅದೇ ನಾನು ಹೇಳಿದಾಗ 2015ರಲ್ಲಿ ನಾನು ಇದನ್ನು ಶುರು ಮಾಡಿದ್ದು. ಅದರ ನಂತರ ನಾನು ಮಂಗಳೂರಲ್ಲಿ, ಬೆಂಗಳೂರಲ್ಲಿ, ಆ ಕೊರೋನಾ ಟೈಮಲ್ಲಿ ಈವನ್ ತೆಲಂಗಾಣ, ಆಂಧ್ರ ಅಲ್ಲೆಲ್ಲ ನಾನು ಆನ್ಲೈನ್ ಕ್ಲಾಸ್ ಮಾಡಿದ್ದೇನೆ, ವರ್ಕ್ಶಾಪ್. 1-2 ಮಕ್ಕಳಿಗೆ ನಾನು ಮಾಡ್ಲಿಕ್ಕೆ ಅಷ್ಟು ಇಷ್ಟಪಡುವುದಿಲ್ಲ. ಯಾಕೆ ಹೇಳಿದ್ರೆ ನನ್ನ ಒಂದು ಇದು ಇಂಪಾರ್ಟೆನ್ಸ್ ನಾನು ಕೊಡುದು ಸಮಯ. ಇಟ್ ಶುಡ್ ರೀಚ್ ಟು ಮಾಸ್. ಹೇಳಿದ್ರೆ ತುಂಬಾ ಜನರಿಗೆ ಅದು ರೀಚ್ ಆಗಬೇಕು. ನಾನು 1 ಗಂಟೆ ಕೊಟ್ರೆ 2 ಜನರಿಗೆ ತಲುಪುವುದರ ಬದಲು 150 ಜನರಿಗೆ ತಲುಪಿದ್ರೆ ಅದು ಅಷ್ಟು ಮೊಬಿಲೈಸ್ ಆಗ್ತದೆ, ಅಷ್ಟು ಪ್ರಚಾರ ತಗೊಳ್ತದೆ. ಅದಕ್ಕೆ ನಾನು ಯಾವತ್ತೂ ಒಂದು ಸ್ಕೂಲ್ ಆಗ್ಲಿ, ಒಂದು ಕಾಲೇಜಲ್ಲಿ ಆಗ್ಲಿ, ಒಂದು ವರ್ಕ್ಶಾಪ್ ಟೈಪ್ ಒಂದು 100-150 ಜನರನ್ನು ಸೇರಿಸಿ, ಒಂದು 50 ಜನರನ್ನಾದ್ರೂ ಮಿನಿಮಮ್ ಸೇರಿಸಿ
ಆದ್ರೆ ಅವರಿಗೆ ಒಂದು ದಿವಸದ ಕಾರ್ಯಾಗಾರ ಅಂತ ಹೇಳ್ಬೋದು, ನಾವು ವರ್ಕ್ಶಾಪ್ ಅಂತ ಹೇಳ್ಬೋದು, ಅಂಥದ್ದು ಮಾಡ್ಲಿಕ್ಕೆ ನಂಗೆ ತುಂಬಾ ಇಷ್ಟ. ಈ ಒಂದು ಜನರಿಗೆ ಕೋಚಿಂಗ್ ಕೊಡುವುದು ಅದು ನಾನು ರಿಸರ್ಚ್ ಅದು ಇದು ಒಂದೇ ಅಲ್ಲ, ಹಲವು ವಿಷಯದಲ್ಲಿ ತೊಡಗಿಕೊಂಡಿರುವಾಗ ಇದು ಅದಕ್ಕೆ ಒಂದಕ್ಕೆ ಒಬ್ಬನಿಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂಬಲ್ ಟೈಮನ್ನು ನಾನು ಏನೋ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ತಾ ಇಲ್ಲ ಅಂತ ಹೇಳುವ ನನ್ನ ಭಾವನೆ. ಅದಕ್ಕೆ ನಾನು 1-2 ಜನರಿಗೆ ಮಾಡೋದು, 1-2 ಜನರ ಸ್ಟೂಡೆಂಟ್ಗೆ ಕೊಡುವುದು ಇಷ್ಟಪಡುವುದಿಲ್ಲ. ಒಂದು ಮಾಸ ಅವರು ಸ್ಕೂಲ್ಗಳು ಅಥವಾ ಒಳ್ಳೆಯದು. ಇಷ್ಟು ಸಮಯದ ಜರ್ನಿಯಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ವಿಷಯಗಳಿದೆಯಾ? ಅಥವಾ ಯಾವ್ದಾದ್ರು ಮಕ್ಕಳು ಇದರಿಂದ ನಿಮಗೆ ಪ್ರಚೋದನೆ ಆದದ್ದು ಅಥವಾ ಏನಾದರೂ ಪ್ರಯೋಜನ ಆದದ್ದು ಅಥವಾ ಏನಾದ್ರು ಒಂದು ಹೊಸ ವಿಷಯ ಬಂದದ್ದು ಮಕ್ಕಳ ಹತ್ರ ಈ ಜರ್ನಿಯಲ್ಲಿ ಏನಾದ್ರು ಇದೆಯಾ ಸರ್ ಹೇಳುವಂತ? ಅದೇ ಅದು ಎಷ್ಟೋ ಕಡೆ ನಾನು ನೋಡಿದ್ದೇನೆ. ಈ ವೇದಗಣಿತ ಕ್ಲಾಸ್ ಅಲ್ಲಿ ನಾನು 3 ಗಂಟೆ ಅಥವಾ 6 ಗಂಟೆ ವೇದಗಣಿತ ಕ್ಲಾಸ್ ಕೊಟ್ಟರು ಸಹ 95% ಅಂತ ಹೇಳ್ಬಹುದು ಮಕ್ಕಳು ನಿದ್ದೆ ಮಾಡುವುದಿಲ್ಲ. ನಾನು ನೋಡ್ಲೇ ಇಲ್ಲ ಅದನ್ನು. ನಾನು ಕಂಪ್ಯೂಟರ್ ಸೈನ್ಸ್ ಟೀಚ್ ಮಾಡ್ತೇನೆ. ಎಷ್ಟೇ ಒಳ್ಳೇದು ಮಾಡ್ಲಿ, ಮಕ್ಕಳು 10 ನಿಮಿಷ ಕಳೆಯುವಾಗ ಅವರ ಕಾನ್ಸಂಟ್ರೇಷನ್ ತಪ್ತದೆ, ಅವರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಏನೇನೋ ಗಲಾಟೆ ಶುರು ಆಗತ್ತೆ. ಬಟ್ ಇದು ಒಂದು ದಿವಸ ಮಾಡಿದ್ರು ಸಹ ಈ ಮಕ್ಕಳಲ್ಲಿ ಆ ಎಂತೂಸಿಯಾಸಮ್, ಆ ಒಂದು ಖುಷಿ ಅದು ಥ್ರೂ ಔಟ್ ಇರ್ತದೆ. ಅದೊಂದು ವಿಶೇಷ ನಾನು ಕಂಡದ್ದು. ಹೇಳಿದ್ರೆ ಅವರಿಗೆ ಕೆಲವು ಮಕ್ಕಳು ಇರ್ತಾರೆ ನೋಡಿ, ಅವರಿಗೆ ಕಾಲೇಜ್ ಶಾಲೆಗೆ ಬರುವುದು ಸುಮ್ಮನೆ ಟೈಮ್ ಪಾಸಿಗೆ ಅಂತ ಇರುವ ಆ ಮಕ್ಕಳನ್ನು ಬಿಡಿ ನೀವು. ಒಂದು ಸಾಮಾನ್ಯ ಲೆವೆಲ್ ಅಲ್ಲಿ ಇರುವವರಿಗೂ, ಎಕ್ಸ್ಟ್ರಾ ಆರ್ಡಿನರಿ ಇರುವವರಿಗೂ ಎಲ್ಲರೂ ಇಷ್ಟಪಡ್ತಾರೆ. ನಾನು ಯಾವುದೇ ಕ್ಲಾಸ್ ಅಲ್ಲಿ ನನಗೆ ಈ ಕ್ಲಾಸ್ ಹ್ಯಾಂಡಲ್ ಮಾಡುವುದು ಒಂದು ಕಷ್ಟದ ವಿಚಾರ ಅಂತ ಆಗ್ಲೇ ಇಲ್ಲ ವೇದಗಣಿತ ಮಾಡುವಾಗ. ಹೇಳಿದ್ರೆ ಅದು ಖಂಡಿತ ಎಲ್ಲ ಮಕ್ಕಳಿಗೂ ತುಂಬಾ ಅಭಿರುಚಿಯಲ್ಲಿ ಅದನ್ನು ತಗೊಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಮಕ್ಕಳನ್ನ ಅಟೆನ್ಷನ್ ಆಗಿಡುವಂಥದ್ದು, ಮಕ್ಕಳಿಗೆ ಅಭಿರುಚಿ ಬರುವಂಥದ್ದು, ಮಕ್ಕಳು ಅದರಲ್ಲಿ ಹೋಗುವಂಥದ್ದು ತುಂಬಾ ಈಗಿನ ಕಾಲದಲ್ಲಿ ಕಷ್ಟ ಅನಿಸುವವರಿಗೆ. ನೀವು ಹೇಳಿದ್ದೀಗ ಮಕ್ಕಳಿಗೆ ತರ ಅಭಿರುಚಿ ಬಂತು ಅಂತ ಹೇಳಿದ್ರೆ ಮತ್ತೆ ಅವರನ್ನೇ ಸೆಳ್ಕೊಂಡು ಹೋಗ್ತಾರೆ. ಅದು ಅವರೇ ಅವರು 4 ಜನರಿಗೆ ಹೇಳ್ತಾರೆ. ಹಾಗೆ ಒಂದು ನಾನು ಅದೇ ಕೊರೋನಾ ಟೈಮಲ್ಲಿ ಒಂದು ಮಾಡಿದ್ದೆ ಇಲ್ಲಿ ತೆಲಂಗಾಣ ಸೈಡ್ ಅಲ್ಲಿ. ಅವರು ಅದನ್ನೇ ನನ್ನ PPT ನಾನು ಅವರಿಗೆ ಶೇರ್ ಮಾಡಿದ್ದೆ. ಅವರು ಅದನ್ನೊಂದು ಇದರಲ್ಲಿ ಕಾಂಪಿಟಿಷನ್ ಅಲ್ಲಿ ಪ್ರೆಸೆಂಟ್ ಮಾಡಿ ಅವರಿಗೆ ಫಸ್ಟ್ ಪ್ರೈಸ್ ಬಂದಿದೆ. ಹೇಳಿದ್ರೆ ಅದು ಇನ್ನೊಬ್ಬರು ಶೇರ್ ಮಾಡಿದ್ರು, ಈ ನಾಲೆಜ್ ಅನ್ನು ತಗೊಂಡ್ರು, ನಂಗೇನು ಬೇಸರ ಇಲ್ಲ. ಬಟ್ ಅದನ್ನು ಒಂದು ವಿಷಯ ಹೇಳಿದ್ರೆ ಅದು ಅವರದ್ದೇ ಸ್ವಂತ ಹೇಳುವಾಗೆ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಬಟ್ ನಾವು ಯಾವತ್ತೂ ಈಗ ಇದರಲ್ಲಿ ಆದ್ರು ರಿಸರ್ಚ್ ಅಲ್ಲಿ ಆದ್ರು ಯಾವುದೇ ರೆಫರೆನ್ಸ್ ತಗೊಳ್ಳುವಾಗ ನಾವು ರೆಸ್ಪೆಕ್ಟ್ ಕೊಡುವುದು ಹೇಳಿದ್ರೆ ಹಣ ಕೊಡುವುದಲ್ಲ, ಅದು ಅವರಿಗೆ ಅದನ್ನು ಸೈಟೇಷನ್ ಅಂತ ಹೇಳ್ತೇವೆ. ನಾವು ರೆಫರ್ ಮಾಡಬೇಕು. ಇಂಥದ್ರಿಂದ ನಾವು ಇದನ್ನು ರೆಫರ್ ಮಾಡಿದೆವು, ರೆಫರೆನ್ಸ್ ನಾವು ಕೊಡ್ತೇವಲ್ಲ ಯಾವುದೇ ರಿಸರ್ಚ್ ಪೇಪರ್, ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ ಮಾಡುವಾಗ. ಹಾಗೆ ಅವರೊಂದು ರೆಫರೆನ್ಸ್ ಹೇಳಬೇಕಿತ್ತು, ಅದು ಅವರು ಹೇಳಲಿಲ್ಲ. ಅದು ಸ್ವಲ್ಪ ಬೇಸರದ ವಿಷಯ. ಹೇಳಿದ್ರೆ ನಾವು ಯಾವತ್ತು ಕೃತಿ ಚೋರಿ ಪ್ಲಾಗೇರಿಸಮ್ ಅಂತ ನಾವು ಹೇಳ್ತೇವೆ, ಅದಿರಬಾರ್ದು. ಅದನ್ನು ಎಲ್ಲಿಂದ ಸೋರ್ಸ್ ಬಂತು ಅಂತ ಒಂದು ಅವರು ಹೇಳಿದ್ರೆ ಅದು ಬಾರಿ ಉತ್ತಮ. ಅದನ್ನು ಶೇರ್ ಮಾಡಿಕೊಳ್ಳುವುದಲ್ಲಿ, ಅವರು PPT ಅನ್ನು ಯಾರಿಗೆ ಕೊಡುವುದಲ್ಲಿ, ಕಲ್ತ್ಕೊಳ್ಳೋದಲ್ಲಿ ನನಗೆ ಯಾವುದೇ ಬೇಸರ ಇಲ್ಲ. ಬಟ್ ಆ ಸೈಟೇಷನ್ ಕೊಡಬೇಕು. ಕರೆಕ್ಟ್. ಹಾಗಾಗಿ ನಾವು ವೇದಿಕ್ ಮ್ಯಾಥಮೆಟಿಕ್ಸ್ ಅನ್ನ ಅಥವಾ ವೇದಿಕ್ ಗಣಿತವನ್ನ ಕಲಿಬೇಕು ಅಂತಿದ್ರೆ ನಾವು ಈಗಾಗಲೇ ನಮ್ಮ ಡಿಸ್ಕ್ರಿಪ್ಷನ್ ಹಾಕ್ತೇವೆ, ಇವರ ಸರ ಸಂಪೂರ್ಣ ಅಡ್ರೆಸ್ ಹಾಕ್ತೇವೆ, ಎಲ್ಲವನ್ನ ತಿಳಿಸ್ತೇವೆ, ಮತ್ತು ಅವರ ಕ್ಲಾಸ್ಗಳನ್ನು ನಾವು ಇದರಲ್ಲಿ ತೋರಿಸ್ತೇವೆ. ಇಷ್ಟ ಇದ್ದವರು ಅವರಾಗಲೇ ಹೇಳಿದಾಗೆ ಯಾವ್ದಾದ್ರು ಸ್ಕೂಲ್ನವರೆಲ್ಲ ಇಂಟ್ರೆಸ್ಟ್ ಇದ್ರೆ ಇದನ್ನು ಸೇರಿಸ್ಕೊಳ್ಬೋದು. ಸರ್, ಇದ್ರ ಜೊತೆಗೆ ನನಗೆ ಇಂಟ್ರೆಸ್ಟಿಂಗ್ ಅಂತ ಹೇಳಿ ನಿಮ್ಮ ಇದನ್ನು ನೋಡ್ತಾ ಇರೋ ನನಗೆ ಇಂಟ್ರೆಸ್ಟ್ ಬಂದದ್ದು ಒಂದು AI ಬಗ್ಗೆ. ಸರ್, ಇವತ್ತೆಲ್ಲರೂ AI ಅಂತ ಹೇಳ್ತಾ ಇದ್ದಾರೆ. AI ಹೇಗೆ ಎಷ್ಟು ಇಂಪಾರ್ಟೆಂಟ್ ನಮಗೆ, ಅದ್ರ ಬಗ್ಗೆ ನಾವು ಎಷ್ಟು ತಿಳ್ಕೊಂಡಿರ್ಬೇಕು ಸರ್? ನೋಡಿ, AI ಹೇಳಿದ್ರೆ ಈಗ ಸುಮಾರು ಜನರಿಗೆ ಅದರಲ್ಲಿ ಒಂದು ತಪ್ಪಾದ ಕಲ್ಪನೆ ಇದೆ. AI ಇದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ರೋಬೋಟಿಕ್ಸ್ ಇದು ಎಲ್ಲ ಒಂದು ದಿವಸ ನಮ್ಮ ಎಲ್ಲಾ ಕೆಲಸಗಳನ್ನು ಕಸಿದುಕೊಳ್ಬಹುದು, ನಮಗೆ ಉದ್ಯೋಗವೇ ಇಲ್ಲ ಅಂತ ಆಗ್ಬಹುದು. ಹಾಗಿರುವ ಇದು ಇದೆ. ಬಟ್ ಅದು ಸತ್ಯ ಅಲ್ಲ. ಹೇಳಿದ್ರೆ ನಾವು ಆ ಮೆಷಿನನ್ನು ಎಷ್ಟೇ ಅದು ಅಭಿವೃದ್ಧಿ ಆದ್ರೂ ಸಹ, ಏನೇ ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ
ಪ್ರೋಗ್ರಾಮಿಂಗ್ ಆಗಲಿ ಅಥವಾ ಯಾವುದೇ ರೀತಿಯಲ್ಲಿ ಆಗಲಿ ಅದನ್ನು ಕಂಟ್ರೋಲ್ ಮಾಡಬೇಕಿದ್ರೆ ಮನುಷ್ಯ ಬೇಕೇ ಬೇಕು. ಬೇಕೇ ಬೇಕು. ನೋಡಿ, ಯಾವುದರಲ್ಲೇ ಒಂದು ಪರಿಣಿತನಾಗಬೇಕಾದ್ರೆ ನಾವು ಹಾರ್ಡ್ ವರ್ಕ್ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಇದು ನಾನೊಂದು ಟಿಪ್ಸ್ ಕೊಡೋದು, ಯಾವುದೇ ವಿಷಯ ಆಗಲಿ ಅದಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂತ ಆದ್ರೆ ಖಂಡಿತವಾಗಿಯೂ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಏನೋ ಅಚೀವ್ ಮಾಡಬೇಕು ಲೈಫಲ್ಲಿ ಅಂತ ಹೇಳಿದ್ರೆ ಅದು ಇವತ್ತು ನಾಳೆಗೆ ಬರುವುದಲ್ಲ. ವೇದ ಗಣಿತದಲ್ಲಿ ಶಾರ್ಟ್ ಕಟ್ ಇರ್ಬೋದು, ಯಾವುದು ಕ್ಯಾಲ್ಕುಲೇಷನಿಗೆ, ಮತ್ತು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಯಾವುದೇ ಶಾರ್ಟ್ ಕಟ್ ಇಲ್ಲ. ನೀವು ಎಷ್ಟು ಕಷ್ಟ ಪಡ್ತೀರಿ, ಸುಮಾರು ಸಲ ನೀವು ಫೇಲಿಯರ್ ಆಗ್ಬಹುದು, ಮಕ್ಕಳು ಫೇಲಿಯರ್ ಆಗ್ಬಹುದು. ಈಗ ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ, ಒಮ್ಮೆ ಫೇಲಿಯರ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಫೇಸ್ ಮಾಡುವ ಇದು ಮನುಷ್ಯರಲ್ಲಿ ಇಲ್ಲ, ವಿದ್ಯಾರ್ಥಿಗಳಲ್ಲಿ ಇಲ್ಲ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದನ್ನೆಲ್ಲ ನಾವು ಪೇಪರಲ್ಲಿ ನಿತ್ಯ ಓದ್ತಾ ಇದ್ದೇವೆ. ಹಾಗಲ್ಲ, ಸಾಧನೆ ಹೇಳಿದ್ರೆ ಅದು ಹಾಗೆ ನೀವು ಹಾರ್ಡ್ ವರ್ಕ್ ಮಾಡಿ ಸಾಧನೆ ಮಾಡಬೇಕಾದ್ರೆ ಖಂಡಿತವಾಗಿಯೂ ನೀವು ನಿಮ್ಮ ಎಫರ್ಟ್ ಅಲ್ಲಿ ಹಾಕಬೇಕು. ಅದೇ ರೀತಿ AI ಅಲ್ಲಿ ನೀವು ಎಫರ್ಟ್ ಹಾಕಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಏನೋ ಸಿಗ್ತದೆ ಇವತ್ತು, ಏನೋ ಒಂದು ಕಲ್ತ ಕೂಡ ನನಗೆ ಅಥವಾ ಏನೋ ಒಂದು ಓದಿದ ಕೂಡ ನಂಗೆ ಎಲ್ಲ ಬರಬೇಕು, ಹಾಗೆ ಆಗುದಿಲ್ಲ ಅದು. ಹಾಗೆ ನೀವು ಅದರಲ್ಲಿ ನಿಮ್ಮ ಸ್ಕಿಲ್ ಅನ್ನು ಬೆಳೆಸ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಎಲ್ಲಿ ಬೇಕಾದ್ರೂ ಕೆಲಸ ಇದೆ. ಸರ್, ಈ ಸ್ಕಿಲ್ ಅಂತ ಹೇಳಿದ್ರೆ ಸರ್ ನೀವು ವರ್ಡ್, ಹೌದು, ಅಂದ್ರೆ ಈ ಫಾರ್ಮಲ್ ಎಜುಕೇಶನ್ ಅಂತ ಏನಿದೆಯಲ್ಲ ಅಂತ ಹೇಳಿದ್ರೆ ನಾವು ಕಲಿಯುವಂತದ್ದು, ಮಾರ್ಕ್ಸ್ ತೆಗೆಯುವಂತದ್ದು, ಫಸ್ಟ್ ಕ್ಲಾಸಿಗೆ ಫಸ್ಟ್ ಬರುವಂತದ್ದು, ಸೆಕೆಂಡ್ ಬರುವಂತದ್ದು, ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಇರುವಂತ ಸ್ಕಿಲ್ ಅಂತ ಹೇಳುವಂತ, ಅವನಿಗೆ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಇದೆ, ಸ್ಕಿಲ್ ಅನ್ನು ಬೆಳೆಸ್ತಾ ಇರ್ತಾನೆ. ಇವು ಎರಡು ತುಂಬಾ ವ್ಯತ್ಯಾಸ ಇದೆ ಸರ್, ಅಥವಾ ಯಾವ್ದ್ರಲ್ಲಿ ಅತ್ಯಂತ ಮುಖ್ಯ ಕೊಡ್ಬೇಕು ಇದಕ್ಕೆ ಅಂತ ಹೇಳುವಂತದ್ದು? ಅಂದ್ರೆ ಸ್ಕಿಲ್ ಇದ್ರೆ ಸಾಕಾಗ್ತದ ಅಥವಾ ಎಜುಕೇಶನ್ ಬೇಕಾ? ಇದು ಯಾವುದು? ಅಲ್ಲಲ್ಲ, ಎಜುಕೇಶನ್ ಇದ್ರೆ ಸಾಕಾಗುದಿಲ್ಲ. ಈಗ ಎಜುಕೇಶನ್ ನೋಡಿ, ಕೆಲವರು, ನಾನೊಂದು ಉದಾಹರಣೆ ಕೊಡ್ತೇನೆ. ಒಬ್ಬಳಿಗೆ ಅಥವಾ ಒಬ್ಬನಿಗೆ MSc ಮಾಡಿದ್ರು ಅಥವಾ ಇಂಜಿನಿಯರಿಂಗ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಏನಾಗತ್ತೆ, ಅವರಿಗೆ ಫಸ್ಟ್ ರ್ಯಾಂಕ್ ಬರುತ್ತೆ, ಕ್ಯಾಂಪಸ್ ಇಂಟರ್ವ್ಯೂಗೆ ಬರ್ತಾರೆ. ಕ್ಯಾಂಪಸ್ ಇಂಟರ್ವ್ಯೂಗೆ ಬಂದಾಗ ಅವರನ್ನು ತೆಗೊಳ್ಳದೆ ಅಲ್ಲಿ 60% ಅಥವಾ 65% ಬಂದವನನ್ನು ಕಂಪನಿ ಹೈರ್ ಮಾಡ್ತದೆ. ಯಾಕೆ? ಅವಳಲ್ಲಿ ಸ್ಕಿಲ್ ಇರುವುದಿಲ್ಲ. ಏನೋ ಮಾಡಿ ಬೈ ಆರ್ಟ್ ಮಾಡಿ ರ್ಯಾಂಕ್ ತಗೊಂಡಿರ್ತಾರೆ. ಈ ಸ್ಕಿಲ್ ಹೇಳೋದು ಈ ಜೀವನದ ಒಂದೊಂದು, ಅದು ಬರೇ ವಿದ್ಯಾಭ್ಯಾಸ ಅಲ್ಲ, ಎಲ್ಲ ನಡಿಗೆಯಲ್ಲಿ ಬರ್ತದೆ. ನಾವು ಇನ್ನೊಬ್ಬರಲ್ಲಿ ಹೇಗೆ ವ್ಯವಹರಿಸಬೇಕು, ಒಂದು ಕ್ಲೈಂಟ್ ಬರುವಾಗ, ಒಂದು ಕಂಪನಿ ಇದ್ರೆ ಕಸ್ಟಮರ್ ಬೇಸ್ಡ್ ಕಂಪನಿ ಆದ್ರೆ ಕ್ಲೈಂಟ್ ಬರುವಾಗ ಅವರನ್ನು ಹೇಗೆ ಮಾತಾಡಿಸ್ಕೊಳ್ಬೇಕು, ಅದಕ್ಕೂ ಒಂದು ಸ್ಕಿಲ್ ಬೇಕು. ನೋಡಿ, ಈಗ ಕಂಪ್ಯೂಟರ್ ಸಹ ಎಲ್ಲರೂ ಪ್ರೋಗ್ರಾಮ್ ಮಾಡ್ತಾರೆ. ಈಗ BE ಮಾಡಿ ಸಾಫ್ಟ್ವೇರ್ ಅಥವಾ ಇದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಸಾಫ್ಟ್ವೇರ್ ಡಿಪಾರ್ಟ್ಮೆಂಟ್ ಆಗಲಿ, ರೋಬೋಟಿಕ್ಸ್ ಆಗಲಿ, ಎಲ್ಲರೂ ಈಗ ಚಾಟ್ GPT ಬಂದಿದೆ. ಚಾಟ್ GPT-ಯಲ್ಲಿ ನೀವು ಏನ್ ಹಾಕಿ ಕೊಟ್ರೆ ಅದಕ್ಕೆ ಪ್ರಾಂಪ್ಟ್ ಹೇಳ್ತೇವೆ ನಾವು. ನಾನು ತುಂಬಾ ಚಾಟ್ GPT ಮೇಲೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಮೇಲೆ ಕ್ಲಾಸ್ ಮಾಡಿದ್ದೇನೆ. ಇದು ವೇದಗಣಿತ ಅಲ್ಲದೆ. ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಲ್ಲಿ ನೀವು ಪ್ರಾಂಪ್ಟ್ ಹೇಗೆ ಕೊಡ್ತೀರಿ ಅದಕ್ಕೆ ನಾವು ಹೇಳುದು. ಈಗ ನೋಡಿ, AI ಅಂತ ಹೇಳಿದ್ರು ನಾವು ಅದಕ್ಕೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ರೆ ಮಾತ್ರ ಅದು ಒಳ್ಳೆ ಒಂದು ಆನ್ಸರ್ ಕೊಡ್ತದೆ. ಹಾಗೆ ಪ್ರಾಂಪ್ಟ್ ಕೊಡುವಾಗ ನಾವು ಕ್ಲಿಯರ್ ಆಗಿ ಕೊಡಬೇಕಲ್ಲ. ಅದೇ ರೀತಿ ಅದಕ್ಕೆ ಇದು ಇಂಜಿನಿಯರಿಂಗ್ ಅಲ್ಲ, ನಾವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಹೇಳ್ತೇವೆ. ಅಲ್ಲಿ ಸ್ಕಿಲ್, ಒಬ್ಬನು ಆ ಸ್ಕಿಲ್ ಅವನು, ನಾನು ಕಲ್ತೇನೆ ಪ್ರಾಂಪ್ಟ್ ಇಂಜಿನಿಯರಿಂಗ್, ನಿಮಗೂ ಗೊತ್ತುಂಟು. ಬಟ್ ನೀವು ಚಾಟ್ GPT-ಯಲ್ಲಿ ಯೂಸ್ ಮಾಡುವಾಗ ಅದು ಒಳ್ಳೆ ಪ್ಲಾಗಿಯರಿಸಮ್ ಇಲ್ಲದೆ ಚಾಟ್ GPT ನಿಮಗೆ ಆನ್ಸರ್ ಕೊಡಬಹುದು. ಅದು ಹೇಗೆ ಕೊಡ್ತದೆ? ನಿಮ್ಮ ಸ್ಕಿಲ್, ನಿಮ್ಮ ಪ್ರಾಂಪ್ಟ್. ನೀವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಕಲಿತೀರಾ, ನಾನು ಕಲಿತೇನೆ. ಥಿಯರಿಟಿಕಲ್ ಬರುವುದಲ್ಲ, ಅದು ಸ್ಕಿಲ್ ಹೇಳುದು. ಅದು ನಾವು ನಮ್ಮಲ್ಲಿ ಇರುವ ಒಂದು ಲಾಜಿಕಲ್ ಥಿಂಕಿಂಗ್ ಅಥವಾ ನಮ್ಮ ಒಂದು ಎಬಿಲಿಟಿ, ಆ ಸ್ಕಿಲ್ ಅನ್ನು ಮಕ್ಕಳು ಬೆಳೆಸ್ಕೊಳ್ಬೇಕು. ಸರ್, ಇದು ಚಾಟ್ GPT ಅಂತ ಹೇಳಿದ ಕೂಡಲೇ ನಾನಿದು ಸರ್ವೇ ಸಾಮಾನ್ಯ ಜನಗಳಿಗೆ ಅರ್ಥ ಆಗ್ಲಿಕ್ಕೆ ನಿಮ್ಮ ಹತ್ರ ಪ್ರಶ್ನೆಯನ್ನು ಕೇಳಿದ್ದು. ಹೌದು, ಚಾಟ್ GPT-ಯಲ್ಲಿ ಅದನ್ನು ಯೂಸ್ ಮಾಡೋದು ಹೇಗೆ ಈಗ ಸಾಮಾನ್ಯ ಜನ ಆದ್ರೆ? ಅದು ಈಗ ಚಾಟ್ GPT ಗೂಗಲ್ ಅನ್ನು ನಾವು ಕಂಪೇರ್ ಮಾಡಿದರೆ, ಗೂಗಲ್ ಹೇಳಿದ್ರೆ ಸೋರ್ಸ್, ಇಟ್ ಈಸ್ ಎ ಸೋರ್ಸ್. ನೀವು ಒಂದು ಯಾವುದೋ ವಿಷಯದ ಬಗ್ಗೆ ಸರ್ಚ್ ಮಾಡ್ತೀರಾ, ನಿಮಗೆ ಆಗ ಇದು ಎಲ್ಲಾ ವಿಷಯಗಳು ಬಂದು ಬಿಡುತ್ತದೆ. ಅದರಲ್ಲಿ ಕೆಲವು ಸತ್ಯ ಇರಬಹುದು, ಮಿಥ್ಯೆ ಇರಬಹುದು,
ಈಗ ಚಾಟ್ GPT ಹೇಳಿದ್ರೆ ಅದನ್ನು ನಾವು ಸೋರ್ಸ್ ಆಗಿ ಯೂಸ್ ಮಾಡಬಾರ್ದು, ನಾವು ಒಂದು ಟೂಲ್ ಆಗಿ ಯೂಸ್ ಮಾಡಬೇಕು. ನಾನು ಸಿಂಪಲ್ ಆಗಿ ಹೇಳ್ತೇನೆ, ಸರಿ, ಒಬ್ಬ ಕಾರ್ಪೆಂಟರ್ ಇದ್ದಾನೆ, ನಾವೆಂತ ಕನ್ನಡದಲ್ಲಿ ಏನ್ ಹೇಳ್ತೇವೆ, ಆಚಾರಿ ಮರದ ಆಚಾರಿ ಇರ್ತಾನೆ. ಈಗ ಅವನಿಗೂ ಇನ್ನೊಬ್ಬ ಆಚಾರಿಗೂ ನಾವು ಒಂದೇ ಮರ ಕೊಡ್ತೇವೆ, ಒಂದೇ ಮರ, ಹಲಸಿನ ಮರ ಅಂತ ಇಟ್ಕೊಳ್ಳಿ. ಒಂದನ್ನು ಅವನು ಒಬ್ಬ ಆಚಾರಿ ಅದನ್ನು ತುಂಬಾ ಒಳ್ಳೆಯ ರೀತಿಯಲ್ಲಿ ಹೊರಗೆ ತರ್ತಾನೆ, ಫರ್ನಿಚರ್. ಇನ್ನೊಬ್ಬ ಆರ್ಡಿನರಿ ಒಂದು ಮೇಜೆ ಇಟ್ಕೊಳ್ಳು, ಅದಕ್ಕೆ ಸ್ಕಿಲ್ ಯೂಸ್ ಮಾಡಿ ಅವನಿಗೆ ಬೇರೆ ರೀತಿ ಮಾಡಬಹುದು. ಅದಕ್ಕೂ ಒಂದು ಅದರಲ್ಲಿ ನೋವೆಲ್ ಹೊಸ ಐಡಿಯಾ ತಂದು ಹೊಸ ರೀತಿಯಲ್ಲಿ ಮಾಡಬಹುದು. ಆ ಆಚಾರಿ ಶೈನ್ ಆಗ್ತಾನೆ ನೋಡಿ. ಈ ಆಚಾರಿಯ ಪ್ರಾಡಕ್ಟ್ ಮಾರಿ ಹೋಗುದಿಲ್ಲ, ಯಾಕೆ ಹೇಳಿದ್ರೆ ಅವನು ಹಳೇ ಟ್ರೆಡಿಷನ್ ಅನ್ನು ಯೂಸ್ ಮಾಡಿ 4 ಕಾಲಿಟ್ಟು ಮಸ್ತ್ ಮೇಲೆ ಅದನ್ನು ಕ್ಲೀನ್ ಮಾಡಿ ಒಂದು ಸಾಧಾರಣ ಇದು ಮಾಡಿ ಬಿಡ್ತಾನೆ, ಮೇಜು ಮಾಡಿ ಬಿಡ್ತಾನೆ. ಇನ್ನೊಬ್ಬ ಅದನ್ನು ಬೇರೆ ರೀತಿ ಮಾಡ್ತಾನೆ, ಅದನ್ನು ಕಂಡೇ ಜನರು ಆಕರ್ಷಿತರಾಗ್ತಾರೆ. ಅದೇ ರೀತಿ ಈ ಚಾಟ್ GPT we have to use it as a tool. We should not use it as a source. ಆ ಡಿಫರೆನ್ಸ್ ಅನ್ನು ನಾವು ಕಲಿಬೇಕು. ಹೌದು, ಅದಕ್ಕೆ ಅಲ್ಲಿ ಸ್ಕಿಲ್ ಬೇಕು. ಈಗ ನೋಡಿ, ನೀವೊಂದು ಚಾಟ್ GPTಯಲ್ಲಿ ರಿಪ್ಲೈ ಕೊಟ್ರೆ, ಒಂದು ಕ್ವಶನ್ ಕೊಟ್ರೆ, ನಾನು ಕೊಟ್ರೆ ಆನ್ಸರ್ ಬೇರೆ ಬರ್ತದೆ ಕೆಲವೊಮ್ಮೆ. ಅದು ಯಾಕೆ? ಅದು ನಿಮ್ಮ ಸ್ಕಿಲ್, ಪ್ರಾಂಪ್ಟಿಂಗ್ ಸ್ಕಿಲ್. ಅದೇ ರೀತಿ ಜೀವನದುದ್ದಕ್ಕೂ ಈ ಸ್ಟೂಡೆಂಟ್ಸ್ಗಳು, ಮಕ್ಕಳು ಸ್ಕಿಲ್ ಅನ್ನು ಯೂಸ್ ಮಾಡಬೇಕು. ಈಗ ನೋಡಿ, ಅವತ್ತು ಹಿಂದಿನ ಕಾಲದಲ್ಲಿ ಒಂದು ಹೇಳ್ತಾರೆ, ಒಂದು ಕಥೆ ಇದೆ ನೋಡಿ, ದೋಣಿ ದಾಟ್ತಾರೆ, ಒಬ್ಬ ವಿಜ್ಞಾನಿ ಇರ್ತಾನೆ, ಮತ್ತೊಬ್ಬನಿಗೆ ಇದು ಖಾಲಿ ಒಬ್ಬ ವಿದ್ಯಾಭ್ಯಾಸ ಇಲ್ಲ, ಅವನು ಹತ್ತನೇ ಕ್ಲಾಸ್ ಇಬ್ಬರು ದೋಣಿಯಲ್ಲಿ ಕೂತಿದ್ದಾರೆ. ಒಂದು ದೊಡ್ಡ ಗಾಳಿ, ಬಿರುಗಾಳಿ ಬರ್ತದೆ, ದೋಣಿ ಮೊಗಚಿದ್ದಾರೆ. ಈ ವಿಜ್ಞಾನಿ ದೊಡ್ಡದು ಮಾತಾಡ್ತಾನೆ, ಅವರು ಈ ದಡದಿಂದ ಆ ದಡ ತಲುಪಬೇಕು, ಸುಮಾರು ಒಂದು 1/4 ಗಂಟೆ ಹೋಗ್ಬೇಕು ದೋಣಿಯಲ್ಲಿ, ಹಳೆ ಕಾಲ ನೋಡಿ. ನಾನು ಯಾಕೆ ಅದನ್ನು ಹೇಳ್ತೇನೆ ಅಂತ ಮತ್ತೆ ಹೇಳ್ತೇನೆ ನೋಡಿ. ಆಗ ಈ ವಿಜ್ಞಾನಿ ಹೇಳ್ತಾನೆ, ನನಗೆ ನೋಡಿ, ನನ್ನದು 15 ಪೇಟೆಂಟ್ ಉಂಟು, 14 ಕಾಪಿ ರೈಟ್ ಉಂಟು, ನನಗೆ ನೊಬೆಲ್ ಪ್ರೈಸ್ ಬರುವ ಚಾನ್ಸ್ ಇದೆ, ನಾನು ಎಲ್ಲ ಕಲ್ತಿದ್ದೇನೆ, ನಾನು ಭೌತಶಾಸ್ತ್ರದಲ್ಲಿ ಎಲ್ಲವನ್ನು ಕಲ್ತಿದ್ದೇನೆ, ನೀನಿಗೇನು ಗೊತ್ತುಂಟು, ನೀನು ಖಾಲಿ ಒಂದು SLC ಆಗಲಿಲ್ಲ, ಹೀಯಾಳಿಸ್ತಾನೆ ನೋಡಿ. ಆದ್ರೆ ಗಾಳಿ ಬಂತು, ಇದು ಗಾಳಿ ಬಂತು, ಇದು ದೋಣಿ ಮೊಗಚಿತು. ಅಂಬಿಗನಿಗೂ ಅಂಬಿಗೆ ಇದ್ರು ಸಹ ಅವನಿಗೆ ಏನ್ ಮಾಡುವಂತ ಪರಿಸ್ಥಿತಿ ಇಲ್ಲ ಅಂತ ಗ್ರಹಿಸ್ಕೊಳ್ಳಿ. ಆಗ ಈ ಇವನಿಗೆ 10ನೇ ಕ್ಲಾಸ್ ಕಂಪ್ಲೀಟ್ ಆಗದವನಿಗೆ ಅಥವಾ 10ನೇ ಕ್ಲಾಸ್ ಆದವನಿಗೆ ಸ್ಕಿಲ್ ಇದೆ, ಬದುಕುವ ಸ್ಕಿಲ್ ಇದೆ, ಅವನೇನ್ ಮಾಡ್ತಾನೆ, ಈಜಿ ಬದುಕೊಳ್ತಾನೆ. ಇವನಿಗೆ ಸ್ಕಿಲ್ ಬೆಳೆಸ್ಕೊಳ್ಳಿಲ್ಲ, ಆ ವಿಜ್ಞಾನಿ ಎಲ್ಲವೂ ಕಲ್ತಿದ್ದಾನೆ, ಬಟ್ ಈಜುವುದು ಹೇಗೆ, ಆ ಸ್ಕಿಲ್ ಇಲ್ಲ, ಅವನು ಸಾಯ್ತಾನೆ, ಇವನು ಬದುಕ್ತಾನೆ. ಈಗ ಹೇಳಿ ಯಾರ ಮೇಲೂ. ಕರೆಕ್ಟ್. ಹಾಗಾಗಿ ಎಜುಕೇಶನ್ ಜೊತೆಗೆ ನಾವು ಸ್ಕಿಲ್ ಅನ್ನ ಬೆಳೆಸ್ಕೊಳ್ಳೋದು ಅತ್ಯಂತ ಮುಖ್ಯ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಹೌದು. ಹಾಗಾಗಿ ನಮ್ಗೆ ಎಲ್ಲವೂ ಗೊತ್ತಿರ್ತದೆ, ಆದ್ರೆ ಯಾವ್ದೋ ಒಂದು ಹೊಸ ಸ್ಕಿಲ್ ಅಲ್ಲಿ ನಾವು ಅಲ್ಲಿ. ಹೌದು. ಮನುಷ್ಯನು ಯಾವತ್ತೂ ಸಹ ನಾವೆಲ್ಲ ಕಲ್ತಾಯ್ತು, ನಮಗೆ ಯಾವ್ದು ಎಲ್ಲಾ ಗೊತ್ತಿದೆ ಅಂತ ತಿಳ್ಕೊಳ್ಬಾರ್ದು. ನಾವು ಸಣ್ಣ ಏನು ಒಂದು ಕಲಿಯದವನಲ್ಲಿಯೂ ಕಲೀಲಿಕ್ಕೆ ಹಲವಾರು ಇರ್ತದೆ. ನಾವು ಪ್ರತಿಯೊಬ್ಬರಲ್ಲಿಯೂ ಸಹ ಅವರದ್ದೇ ಆದ ಸ್ಕಿಲ್ ಇರ್ತದೆ. ನಾವು ಯಾವತ್ತು ನನಗೆಲ್ಲ ತಿಳ್ಕೊಂಡಿದ್ದೇನೆ, ನಾನು ಯಾರಲ್ಲಿ ಮಾತಾಡುವ ಅವಶ್ಯಕತೆ ಇಲ್ಲ, ನಾನು ಯಾರನ್ನು ಹೊಂದಿಕೊಳ್ಳದೆ ಯಾರೊಟ್ಟಿಗೂ ನೆಟ್ವರ್ಕ್ ಮಾಡದೆ ನಾನು ಬದುಕಬಹುದು ಅಂತ ಹೇಳಿದರೆ ಅದು ಕಷ್ಟ ಸಾಧ್ಯ. ನಾವು ಪ್ರತಿಯೊಬ್ಬನಲ್ಲಿ ಒಂದೊಂದು ಸ್ಕಿಲ್ ಇರ್ತದೆ, ಅದನ್ನು ನೀವು ಕಲ್ತಿರಿ ಅಂತ ಆದ್ರೆ ನಿಮಗೊಂದು ಬೋನಸ್ ಅದು. ಸರ್, ಇನ್ನೊಂದು ಇಂಜಿನಿಯರಿಂಗ್ ಸೇರುವವರಿಗೆ ಯಾರು ಇವತ್ತು ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಸೇರಿಸ್ಬೇಕು ಅಂತಿದ್ರೆ ಅವ್ರಿಗೆ ಏನಾದ್ರು ಅಡ್ವೈಸ್ ಕೊಡುವಂತಿದ್ರೆ, ಏನಾದ್ರು ಹೇಳಬೇಕು ಅಂತಿದ್ರೆ, ಅಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಜನರಲಿ ಸುಮ್ಮನೆ ಇಂಜಿನಿಯರಿಂಗ್ ಸೇರಿಸುವಂತದ ಯಾವ್ದಾದ್ರು ಸ್ಕಿಲ್ ಬೇಸ್ಡ್ ಸೇರಿಸ್ಬೇಕಾ, ಆ ತರದ ಯಾವ್ದಾರು ಒಂದು ಹೇಳ್ಬೇಕಂತಾರೆ? ಅದೇ ಒಂದು ಈಗ ಇಂಜಿನಿಯರಿಂಗ್ ಅಲ್ಲಿ ನೋಡಿ ಸುಮಾರು ಕ್ಷೇತ್ರಗಳು ಬಂದಿದೆ. ಈಗ ಕಂಪ್ಯೂಟರಲ್ ಸೈನ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಮೊದಲು ಇದು ಮೆಷಿನ್ ಲರ್ನಿಂಗ್, ಹೀಗೆ ಹಲವಾರು ಸಬ್ ಫೀಲ್ಡ್ ಬಂದಿದೆ. ಈಗ ನಾವು ಯಾವುದೇ ವಿದ್ಯಾರ್ಥಿಯನ್ನು ಒಂದು ಕೋರ್ಸಿಗೆ ನಾವು ಪುಷ್ ಮಾಡಬಾರ್ದು. ನೀನು ನಾಳೆ
AI ಕಲ್ತ್ರೆ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಕಲ್ತ್ರೆ, ಅಲ್ಲದ್ರೆ ಡೇಟಾ ಮೈನ್ ಕಲ್ತ್ರೆ, ಅಥವಾ ಇನ್ಯಾವುದಾದ್ರೂ ಫೀಲ್ಡ್ ಕಲ್ತ್ರೆ ನಿಂಗೆ ಜಾಬ್ ಅಲ್ಲಿ ಅವನಿಗೆ, ನಮ್ಮ ಮನೆ ಪಕ್ಕದವನಿಗೆ 1 ಲಕ್ಷ ಸಂಬಳ ಸಿಗ್ತದೆ, ಇವನಿಗೆ 2 ಲಕ್ಷ ಸಂಬಳ ಸಿಗ್ತದೆ, ಅದನ್ನು ನೋಡುವುದಲ್ಲ. ಯಾವತ್ತು ನಾವು ಆ ಹುಡುಗನಲ್ಲಿ ಯಾವತ್ತಾದ್ರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ, ನಾವು ಪೇರೆಂಟ್ಸ್ ಆಗಿ ಅದನ್ನು ಗುರುತಿಸ್ಕೊಳ್ಬೇಕು. ಆ ಸ್ಕಿಲ್ ಅಲ್ಲಿ ಒಂದಲ್ಲದ್ರೆ ಒಂದು ಅದು ಈಗ ಇಂಜಿನಿಯರಿಂಗ್ ಹೋಗ್ತಿದ್ರೆ ಅದು ಕನೆಕ್ಟ್ ಆಗ್ತದೆ. ಆ ಇದಕ್ಕೆ, ಆ ವಿದ್ಯಾಭ್ಯಾಸಕ್ಕೆ, ಆ ಬ್ರಾಂಚಿಗೆ ಅವನನ್ನು ಸೇರಿಸ್ಕೊಳ್ಬೇಕು. ನೀವು ಎನಿ ಪ್ಯಾರೆಂಟ್ಸ್ ಅವರಿಗೆ ಈಗ ವಿದ್ಯಾಭ್ಯಾಸ ಕೆಲವರಿಗೆ ಇರ್ಲಿಕ್ಕಿಲ್ಲ, ಖಂಡಿತವಾಗಿಯೂ ಅದಕ್ಕೆ ವಿದ್ಯಾಭ್ಯಾಸ ಬೇಡ. ನೀವು ಹೊಸ ಮೊಬೈಲು ಧಾರಾವಾಹಿಗಳನ್ನು ನೋಡದೆ ನೋಡಿ, ಹಾಗೆ ನೋಡಬೇಡ ಅಂತ ನಾನು ಹೇಳುದಿಲ್ಲ, ನೋಡಬೇಕು. ಅದರ ಒಟ್ಟಿಗೆ ನಿಮ್ಮ ಮಗನೊಂದಿಗೆ ಒಂದು ಅರ್ಧ ಗಂಟೆ ಆದ್ರೂ ಮಾತಾಡಿದ್ರೆ ಖಂಡಿತವಾಗಿಯೂ ಅವನ ಅಭಿರುಚಿ ಗೊತ್ತೇ ಆಗ್ತದೆ ನಿಮಗೆ. ಅದಕ್ಕೆ ವಿದ್ಯಾಭ್ಯಾಸ ಬೇಡ. ಆ ಲೆವೆಲ್ ಅಲ್ಲಿ ಅವನನ್ನು ಕೊಂಡೋಗ್ಬೇಕಲ್ಲದೆ ಫೋರ್ಸ್ಫುಲಿ ನೀನು ಇದು ಕಲಿ, ಇವನಿಗೆ ಇಷ್ಟು ಸಂಬಳ, ಅವನಿಗೆ ಇಷ್ಟು ಸಂಬಳ. ಒಂದು ದಿವಸ ನೀವು ಯಾರನ್ನು ಕಂಪೇರ್ ಮಾಡಬೇಡಿ. ಅವನ ಸ್ಕಿಲ್ ಅನ್ನು, ಅವನಿಗೆ ಅಭಿರುಚಿ ಇರುವುದನ್ನು ಏನು ಅಂತ ನಾವು ಕಂಡುಕೊಳ್ಬೇಕು. ಪ್ಯಾಷನ್ ಅಂತ ಹೇಳುದು ಅದನ್ನೇ ಸರ್, ಪ್ಯಾಷನ್. ಹೌದೌದು ಹೌದು. ಹೆಚ್ಚಿನ ಮಕ್ಕಳಲ್ಲಿ ಒಂದೊಂದು ಫ್ಯಾಷನ್ ಇರ್ತದೆ. ಬಟ್ ನಾವು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಲ್ಲಿ ಆ ಫ್ಯಾಷನ್ ಅನ್ನು ನಾವು ಎಂತ ಚಿವುಟಿ ಬಿಡ್ತೇವೆ, ಸಪ್ರೆಸ್ ಮಾಡ್ತೇವೆ. ಹೌದು, ಅದು ಕಲ್ತ್ರೆ ಏನು ಡಿಮಾಂಡ್ ಇಲ್ಲ, ಅದು ಕಲ್ತ್ರೆ ಏನು ಡಿಮಾಂಡ್ ಇಲ್ಲ. ಬಟ್ ಅದಲ್ಲಿ ಅವನು ಶೈನ್ ಆಗ್ಬೋದು ಯಾವುದೇ ಫೀಲ್ಡ್. ನೋಡಿ, ಈಗ ನಮ್ಮ ಈ ಕಾಂಪಿಟೇಟಿವ್ ಜಗತ್ತಲ್ಲಿ, ಸ್ಪರ್ಧಾತ್ಮಕ ಜಗತ್ತಲ್ಲಿ ಅದು ಇದು ಅಂತ ಇಲ್ಲ. ಅವನು ಯಾವುದೇ ಫೀಲ್ಡ್ ಆಗಲಿ, ಅವನು ಮೇ ಬಿ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಈ ಸೇಮ್ ಬಿಸ್ನೆಸ್, ಒಂದೇ ಬಿಸ್ನೆಸ್ 10 ಜನ ಮಾಡಬಹುದು. ಬಟ್ ಅವನಲ್ಲಿ ಆ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಅವ ಶೈನ್ ಹಾಗೇ ಆಗ್ತಾನೆ. ಅದೇ ರೀತಿ ಅದು ಯಾವ ಸ್ಕಿಲ್ಲು ಅದನ್ನು ನಾವು ಬೆಳೆಸ್ಬೇಕು. ನೀರು ಹಾಕಿ ಗಿಡವನ್ನು ಬೆಳೆಸುವ ಹಾಗೆ ಬೆಳೆಸ್ಬೇಕು. ಯಾವುದೇ ಇರಲಿ, ಯಾವುದೇ ಫೀಲ್ಡ್ ಇರಲಿ, ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಅದೊಂದು ಸರಿಯಾದ, ಅಥವಾ ಅದರಲ್ಲಿ ಏನಾದರೂ ಮುಂದಕ್ಕೆ ಯೂಸ್ ಆಗ್ಬಹುದಾ, ಆಗದಿರ್ಬಹುದಾ ಅಂತ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಎಲ್ಲಾ ಪೇರೆಂಟ್ಸಿಗೂ ಶಕ್ತಿ ಇದೆ, ಇಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಬೇಸಿಕಲಿ ಮಕ್ಕಳ ಜೊತೆಗೆ ಕನೆಕ್ಟ್ ಆಗಬೇಕು, ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಮಕ್ಕಳು ಇರುವ ಒಂದು ಶಕ್ತಿಯನ್ನ ನಾವು ಕಂಡುಹಿಡಿಬೇಕು. ನಂತರ ಅದಕ್ಕೆ ಹೋದ್ರೆ ಅವರಿಗೆ ಅದರಲ್ಲಿ ಶೈನ್ ಆಗ್ತಾರೆ ಅಂತ ಹೇಳಿ. ಹಾಗಾಗಿ ನಾವು ತುಂಬಾ ವಿಷಯಗಳನ್ನ ಈಗ ಕವರ್ ಮಾಡಿದ್ವು, ಇನ್ನೂ ಮಾತಾಡ್ಲಿಕ್ಕಿದೆ ಸರ್ ನಿಮ್ಮ ಜೊತೆಗೆ. ಹಾಗಾಗಿ ನಾವು ಒಂದು ನೋಡಿದ್ದು ವೇದಗಣಿತ ಅಂದ್ರೆ ಯಾಕೆ, ಅದನ್ನು ಎಲ್ಲಿ ಕಲಿಬಹುದು, ಅದನ್ನು ಕಲಿತ್ರೆ ಏನು ಪ್ರಯೋಜನ, ಅದರಿಂದ ಮುಂದೆ ಏನೆಲ್ಲ ಅವರ ಥಿಂಕಿಂಗ್ ಡೆವಲಪ್ ಆಗ್ತದೆ ಅಂತ ತಿಳ್ಕೊಂಡು, ಮತ್ತೆ ಎಜುಕೇಶನ್ ಬಗ್ಗೆಯೂ ಸ್ವಲ್ಪ ಮಾತಾಡಿದ್ವು ಸರ್ ಹತ್ರ. ಹಾಗಾಗಿ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಸರ್. ಪೇರೆಂಟ್ಸ್ಗಳಿಗೆ ನೋಡುವವರಿಗಾಗಲಿ ಅಥವಾ ಮಕ್ಕಳಿಗಾಗಲಿ ಇದರಿಂದ ತುಂಬ ಪ್ರಯೋಜನ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗಾಗಿ ನೀವು ಈ ಕಾರ್ಯ ಬಂದದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್. ನಿಮಗೂ ಒಂದು ಅವಕಾಶ ಕೊಟ್ಟಿದ್ದೀರಿ. ಓಜಸ್ ಯೂಟ್ಯೂಬ್ ಚಾನೆಲ್ನವರಿಗೂ ಎಲ್ಲರಿಗೂ ಅನಂತ ಧನ್ಯವಾದಗಳು. ಹೇಳಿದ್ರೆ ನನ್ನದೊಂದು ಶುರುವಿಗೆ ಹೇಳಿದಾಗೆ ಇದರಲ್ಲಿ ಹಣ ಮಾಡುವುದು ಅಂತಲ್ಲ, ಈ ವೇದಗಣಿತದ ಬಗ್ಗೆ ಆದಷ್ಟು ಮ್ಯಾಕ್ಸಿಮಮ್ ಪೀಪಲ್ ಹೇಳಿದ ತುಂಬಾ ಜನರಿಗೆ ಇದು ರೀಚ್ ಆಗಬೇಕು. ಅದರಲ್ಲಿ ಇರುವ ತಪ್ಪು ಕಲ್ಪನೆ ಹೋಗಲಾಡಿಸ್ಬೇಕು. ಅದಕ್ಕೆ ಬೇಕಾಗಿ ಆ ನಿಟ್ಟಿನಲ್ಲಿ ನಾನೇನೋ ಒಂದು ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತೇನೆ ಅಂತ ನನಗೆ ಅನಿಸ್ತಾ ಇದೆ. ಅದು ನಿಮ್ಮಿಂದಾಗಿ ಒಂದು 100 ಜನರಿಗೆ, 1000 ಜನರಿಗೆ, 10,000 ಜನರಿಗೆ ತಲುಪಲಿ. ವೇದಗಣಿತ ನಮ್ಮ ಭಾರತದ ಸಂಸ್ಕೃತಿ, ಭಾರತದ ಜ್ಞಾನ, ಅಪಾರ ಜ್ಞಾನ, ಅದು ವಿಶ್ವದ ಎಲ್ಲೆಡೆ ಪಸರಿಸಲಿ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ನೀವೊಂದು ದಾರಿ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ನಮಸ್ಕಾರ.